ಕ್ಷೇತ್ರಗಳಿಗೆ ಟೂರ್ ಹೋಗ್ತೀರಿ, 20-30 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಕಾರ್ ತಗೊಂಡು ಹೋಗಿ ಬರ್ತೀರಿ. ಆದ್ರೆ ತಂದೆ ತಾಯಿಗಳನ್ನ ಮನೆಯಾಗ ಬಾಗ್ಲ ಕಾಯಕ್ಕೆ ಬಿಟ್ಟು ಹೋಗಿರ್ತೀರಿ. ಹಾಗಾದ್ರೆ ನಿಮ್ಗೆ ಹೆಂಗೆ ದೇವರು ಒಲಿತಾನ? ಯಾವ ಕಾಲಕ್ಕೆ ನಿಮಗೆ ಒಲಿತಾನ? ಇದ್ದ ದೇವರನ್ನು ಮೂಲೆಗೆ ಹೊತ್ಕೊಂಡು ತಂದೆ ತಾಯಿನ ಸರಿಯಾಗಿ ನೀವು ನೋಡ್ಲಿಲ್ಲ ಅಂತಂದ್ರ, ತಂದೆ ತಾಯಿಯ ಹೊಟ್ಟೆ ಬಗ್ಗೆ ನೀವು ವಿಚಾರ ಮಾಡಲಿಲ್ಲ ಅಂತಂದ್ರ, ನೀವು ಯಾವ ದೇವ್ರಿಗೆ ಹೋಗಿ ಏನು ಮಾಡೋದು? ಯಾವ ದೇವರು ನಿಮ್ಗೆ ಆಶೀರ್ವಾದ ಮಾಡಲ್ಲ. ಜಗತ್ತಿಗೆ ನಾನು ಚಾಲೆಂಜ್ ಕೊಡ್ತೀನಿ, ಯಾವ ದೇವರು ನಿಮ್ಗೆ ಆಶೀರ್ವಾದ ಮಾಡಲ್ಲ. ಆಶೀರ್ವಾದ ಮಾಡಿ ಊರ್ ನಡು ಒಂದು ಗುಡಿ, ಊರ್ ಹೊರಗ ಒಂದು ಗುಡಿ. ಇದು ಹಂಗೆ ನೋಡ್ರಿ, ಅದು ನಾವ್ ವಿನಾಯಕ್ ಹೋಗಿ ಬಂದಿದ್ದು ಊರ ಅಂದ್ರೆ ಮಳಗಿ ಟೈಪ್ ರೀ. ಈಗ ಈ ಅಜ್ಜರ್ ಕೈ ಮೇಲೆ ಅದು ಜೇನು ಉದ್ದಾರ ಎಲ್ಲಾ ಭಕ್ತರು ಸಮ್ಮುಖದೊಳಗ ಒಳ್ಳೆ ಕೆಲಸ ಮಾಡಕತ್ತಾರಪ್ಪ. ಇವ್ರಿಗೆ ಎಲ್ಲರೂ ಸಾಥ್ ಮಾಡ್ರಿ, ಇವ್ರಿಗೆ ಅವ್ರಿಗೆ ಬೆಂಬಲ, ಅವ್ರದ್ದು ಇವ್ರಿಗೆ ಬೆಂಬಲ. ಈ ರೀತಿ ಒಳಗ ಅದೊಂದು ಮಳಗಿನೇ ಐತ್ರಿ. ಅದು ಮೊದಲ ಈ ಕಡೆ ಗುಡಿ ನಿರ್ಮಾಣ ಐತ್ರಿ. ಅದು ಧರ್ಮದ ಒಳ್ಳೆ ಕೆಲಸ, ಧರ್ಮದ ಒಳ್ಳೆ ಕೆಲಸ ಯಾರು ಮಾಡ್ತಾರಲ್ಲ, ನಾನು ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಷ್ಟು ನಾನು ಯಾಕಂದ್ರ ದೇವ್ರು ಅವ್ರಿ. ಇದು ಎಲ್ಲಕ್ಕ ಸಾಕಾರ ಕೊಡೋ ಅಲ್ಲೇ ಕೂತ ಅಲ್ಲೇ ಅಲ್ಲೇ ಹೋಳಿಗೆ ಹಾಕದ್ರಿ, ಅಲ್ಲೇ ಪ್ರಸಾದ ಹಾಕದ್ರಿ. 10 ಮಂದಿ ಅಲ್ಲಿ 8 ಮಂದಿ ಅಲ್ಲಿ ಸುತ್ತಕೊತ್ತಿ ಊಟ ಮಾಡಿದ್ರು. ಇದು ಪುರಾತನ ಕಾಲದಿಂದ ಬಂದಿದ್ರಿ. ಮತ್ತ ಇದು ಪ್ರಸಾದ ಆನಂದವಾಗಿ ಉಂಡ್ರಿ ಅಂತ ತಿಳ್ರಿ ಬಂದು ಭಕ್ತರು. ಅಂದ್ರೆ ಈ ನಾಡಿಗೆ ಜಗತ್ತಕ್ಕೆ ರೀ, ಮಳೆ ಆಗ್ಲಿ ಬೆಳೆ ಆಗ್ಲಿ ಮತ್ತ ರೈತರಿಗೆ ಬೆಲೆ ಸಿಗೋದಾಗ್ಲಿ, ರೈತರಿಗೆ ರೋಗ ರುಜಿನಗಳಾಗ್ಲಿ ಯಾವ ಬರುದಿಲ್ಲ ಅಂತ ಈ ದೇವರ ವಾಣಿಕೆ, ನಂಬಿಕೆ ವಾಣಿಕೆ ರೀ. ಹಿಂದಿನ ಪುರಾತನ ಕಾಲ ಹಿರಿಯರು ಹೇಳ್ಕೊಂಡ್ ಬಂದಿದ್ದು ಜನರ ಬಾಯದಿಂದ ಜನರಿಗೆ ತಲುಪಿದ್ರಿ. ಈಗನು ಈ ಕಾಕರ ಅದನ್ನೇ ಹೇಳ್ತಾರ. ಈಗಾದ್ರೂ ಈ ಕಲ್ಲಿಂದ ಹೆಂಗ ನಾವು ಮಾಡ್ತೇವಲ್ಲ, ಹಂಪಿ ಒಳಗ ಸಾಲಾಗಿ ಕಲ್ಲುಗಳನ್ನ ಕಲ್ಲಾಗನ ಕುಂತ್ಕೊಂಡು ಅಲ್ಲೇ ಊಟ ಮಾಡ್ತಿದ್ರು. ಆ ನಿಟ್ಟ ಈ ನಿಟ್ಟ ಕಲ್ಲೇ ಇದ್ವು, ಅಲ್ಲೇ ಇಟ್ಟು ಮಂತಿಣಿ ಇದ್ವು. ಆ ಮಂತಿಣ್ಯಾಗ ಉಂಡೇವ್ರಿ. ಯಾಕ್ರಿ ಎಷ್ಟ್ ಮಂದಿ ಅಲ್ಲ ಈ ಪದ್ಧತಿ ಮುಂದುವರ್ಸ್ಕೊಂಡು ಹೋಗಿದ್ದು ಬಹಳ ಪದಗಳು ಹೇಳುತ್ತಾ ನಿಮ್ಮೆಲ್ಲರಿಗೆ ಅವ್ರಿವ್ರು ಎನ್ನದೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ 2 ಮಾತುಗಳು ಏನ್ ಹೇಳೋದಂದ್ರ, ಯಾವ ನಮ್ಮ ಗುರುಜಿಯವರು ಲೇಖಕರವರು ಅವ್ರು ನಾವು ಹೇಳಿದೇನು ಕೇಳೋದಿಲ್ಲ. ಅವ್ರ ಮನಸ್ಸಿನಾಗ ಏನ್ ಲೇಖಕ ಕಾಣ್ತಾ ಅದನ್ನೇ ಬರಿತಿರ್ತಾರ. ಅವ್ರಿಗೆ ಇಲ್ಲಿ ಇತಿಹಾಸಗಳನ್ನ ನೋಡಿದ್ರಿ, ಇವ್ರಿ ಕಲ್ಲುಗಳನ್ನು ಅಲ್ಲಿ ದೇವಸ್ಥಾನದ ಜೇನು ಉದ್ಧಾರಕ್ಕಾಗಿ ಬಳಸಿರುವಂತ ವಿಗ್ರಹಗಳನ್ನು ನೋಡಿದ್ರು. ಅವರು ಒಳಗ ಗದಿಗೆಗಳನ್ನ ನೋಡಿದ್ರು. ಇಲ್ಲಿ ಅವ್ರಿಗೆ ಏನ್ ಅನಿಸ್ತದ ಅದನ್ನ ಒಂದು ಲೇಖನಿ ಒಳಗೆ ಬರಿತಂತ ವ್ಯಕ್ತಿಗಳು. ಸರಳ ಸ್ವಭಾವದಿಂದ ಯಾರೇ ನಾವು ಹೇಳಿದೆ ಬರೀರಿ ಅಂದ್ರೆ ಬರೆಯಾರಲ್ಲ. ಅವ್ರು ತಮಗೇನು ಭಗವಂತ ಅಲ್ಲಿ ತೋರಿಸ್ತಾನ ಅದನ್ನೇ ಬರ್ಯಾರ ಅವರು. ಅದಕ್ಕೆ ಇಲ್ಲಿ ವಿಶೇಷ ಏನಂತ ಕೇಳಿದ್ರ, ಈ ಕೋರವಾರ ಬೀರದೇವರ ದೇವಸ್ಥಾನ ಅಂತಂದ್ರ ಈಗ ನಾವು ಕೇಂದ್ರ ಅಂತ ಹೆಂಗ ಕರಿತೀವಿ, ಈಗ ರಾಜಕೀಯದವ್ರಿಗಾಗ್ಲಿ ಮತ್ತೆ ಬೇರೆ ಬೇರೆದವ್ರಿಗೆ ಒಂದು ಕೇಂದ್ರ ಅಂದ್ರೆ ನಾವು ಬೆಂಗಳೂರು ಅಂತ ಕರಿತೀವಿ. ಹಂಗ ಈ ಕೋರವಾರ ಬೀರಪ್ಪ ಅಂತಂದ್ರೆ ಈ ಕಡೆ ಚಿತ್ತಾಪುರ ಆಗ್ಲಿ ಅವಕಾಶ ನೋಡ್ಕೊಂಡು ನಮ್ ಹಿರಿಯರ್ ಹೇಳಿದ್ರಿಯಪ್ಪ, ಹಂಗ್ರಿಗೆ ಲಿಂಗರಾಯ ಅಂತ ನಾಮ ಲೆಕ್ಕ ಅದ ನೋಡ್ರಿ. ಕೋರವಾರ ಬೀರಪ್ಪ ಅಂದ್ರ ಅವ ಹಂಗ್ರಿಗೆ ಸನೆಪ್ ನಿಲ್ರಿ, ಅವ್ರು ಮೈಕ್ ಇರ್ತದ ಹಸ್ಲಪ್ಪ ನಿನಗೆ
ಹೇಳಿ. ಹಂಗ್ರಿ ಲಿಂಗರಾಯ ಅಂತಾರ್ರಿ. ಲಿಂಗರಾಯ ಹಂಗರಿಗಿರಿ ಅಲ್ಲಿ ನಮ್ಮ ಜವರಿಗೆ ತಾಲೂಕ್ ಬರ್ತದ ತಾಲೂಕದ ಅಲ್ಲೊಂದು ಹಂಗ ಹಂಗರಿಗೆ ಅದಲ್ರಿ. ಆ ಹಂಗರಿಗೆ ನಿಂಗರಾಯ ಮುತ್ಯಾರು ಇಲ್ಲಿ ಸ್ಥಾಪನೆಗೊಂಡ್ರ ಅಂತ ಹೇಳ್ತಾರತ್ರಿ ಹಿರಿಯರು. ಅವ್ರು ಅದೇ ಒಂದು ಬೇರಪ್ಪ ಅಂತ ಹೇಳಿ ಅಲ್ಲಿ ಸ್ಥಾಪನೆ ಮಾಡ್ಯಾರ್ರಿ. ಆಚಗಡ ದಂಡಿಗೆ ಅದಲ್ರಿ. ಯಾವ್ದ್ರಿ? ಇದು ಮೂರ್ತಿ ಅದು ನಮ್ಮ ಪಲ್ಲಕ್ಕಿ ಬರ್ತದ ಮೂರ್ತಿ ಸಲಕ ಒಂದ್ ಇನ್ಪಿಟ್ ಮಾಡಾಮ ಅಂತ ಮೂರ್ತಿ ಕೂರ್ಸೋ ಸಲಕಾಗಿ ಮಾಡ್ಯಾರ್ರಿ. ಉತ್ಸವ ಮೂರ್ತಿ. ಉತ್ಸವ ಮೂರ್ತಿ ಅಂತ ಉತ್ತಮ ಮೂರ್ತಿ ಸಲುವಾಗಿ ಇಲ್ಲೊಂದು ಮಾಡಿದ್ರಿ. ಅಂದ್ರೆ ವರ್ಷಗೊಮ್ರಿ ದೇವ್ರ ಬಂದು ಕೂಡ್ತದಲ್ರಿ ಉಗಾದಿ ಹಬ್ಬಕ್ರಿ. ಖಾಲಿ ಹಾಕಿಡೋದ್ ಈ ಜಾಗ ಅಂತ ಹೇಳಿ ಒಂದ್ ಮೂರ್ತಿ ಸ್ಥಾಪನೆ ಮಾಡ್ಯಾರ. ಕರೆಕ್ಟ್. ಸರಿ ಸರಿ. ಈಗ ನಾವ್ ಹೇಳ್ದೇವಲ್ರಿ ಕೋರ್ವಾರ್ ಬೀರಪ್ಪ ರೀ, ಇವ್ರೇ ರೀ ಕೋರ್ವಾರ್. ಈಗ ಇವ್ರೇ ರೀ, ಇದು ಕೋರ್ವಾರ್ ಬೀರೇಶ್ವರ ರೀ. ಬೀರೇಶ್ವರ. ಹಾ ರೀ. ಈಗೇನು ನಾವ್ ಹೇಳ್ದೇವಲ್ರಿ ಈ ಭಾಗದ ಒಂದು ಕೇಂದ್ರ ಬಿಂದು. ಈಗ ನಾವು ಕಲಬುರಗಿ ಜಿಲ್ಲೆ ಒಳಗ ಚಿತ್ತಾಪುರ ತಾಲೂಕಾಗ್ಲಿ ಮತ್ತ ಕಾಳಗಿ ತಾಲೂಕಾಗ್ಲಿ ಶೇಡಾಮ ಚಿಂಚೋಳಿ ಏನ್ ಪೂರ ಈ ಕಡೆ ಆಂಧ್ರ ಸೈಡ್ ಹೋದ್ರಿ. ಆಂಧ್ರ ಸೈಡ್ ಮತ್ ನಮ್ಮ ಅನೇಕ ಜವರಿಗೆ ತಾಲೂಕದೊಳಗನು ಅನೇಕ ಹಳ್ಳಿ ಸಿಂದಗಿ ತಾಲೂಕು ಬಿಜಾಪುರ ಸೈಡ್ ನೋಡ್ರಿ ಈ ದೇವ್ರ ಭಕ್ತರ್ರಿ. ಕೋರವಾರ ಬೀರಪ್ಪನ ಭಕ್ತರ್ರಿ ಎಲ್ಲಾ ಕಡೆಗೂ. ಇದು ಏನ್ ನಾವ್ ಅಂತೀವಲ್ರಿ ಈಗ ಇದೊಂದ್ ಮೂಲ ಮಠ ಮನಿಯಪ್ಪ ಅಂತ ಅಂತೀವಲ್ರಿ. ಈಗ ಕೇಂದ್ರ ಬಿಂದು ಇದು. ಕೇಂದ್ರ ಇದ್ದಂಗ್ರಿ ಇದು. ಇಲ್ಲಿದಿಂದ ಎಲ್ಲಾ ಕಡೆಗೂ ಕೆಲವೊಂದ್ ಕಡೆಗೆ ಈ ಅಪ್ಪನ ಹೆಸರ ಮೇಲೆ ಕೆಲವೊಂದ್ ಕಡೆಗೆ ಮಠ ಮಂದಿರಗಳು ಹುಟ್ಟುಕೊಂಡವ್ರಿ ಅಂತ ಇತಿಹಾಸ ಅದ. ಇದು ದೊಡ್ಡ ದೇವಸ್ಥಾನ ರೀ ಇದು ಈ ಭಾಗಕ್ಕ. ಅಂತ ದೊಡ್ಡದು ಇದು ಒಂದು ಮಠ ಮಂದಿರ ಇದು. ಇದು ಊರ್ ಹೊರಗಿಂದ ಗುಡಿ ರೀ. ಹಾ ರೀ. ಊರ್ ಹೊರಗಿಂದ ಗುಡಿ ಇಡೀ ಭಾರತ ದೇಶದಲ್ಲಿ ಊರು ಬೀರಪ್ಪ ಯಾವಾಗಾದ್ರೂ ಊರ್ ಹೊರಗೆ ಇರ್ತಾನೆ. ಯಾಕಂತಂದ್ರ ಬೀರಪ್ಪನ ಏರಿಯಾದೊಳಗೆ ಹುಣಸೆ ಗಿಡಗಳು ನಮ್ಗೆ ಮೊಟ್ಟ ಮೊದಲು ಬೆಳೆದು ಹುಣಸೆ. ಯಾಕಂದ್ರೆ ನಮಗೆ ಉಪ್ಪು ಸಿಗ್ತಿದ್ದಲ್ಲ ಎಲ್ಲಿ ಬೇಕಾದಲ್ಲಿ. ಈಗ ಬಾಯಿ ಒಳಗೆ ರುಚಿ ಬರಬೇಕು ಅಂತಂದ್ರೆ ಹುಣಸೆ ಬೇಕು. ಹುಣಸೆ ಚಂದ್ರಭಾಗಾ ನದಿ ಅಂದ್ರೆ ಸಿಂಧ್ ಪ್ರಾಂತದ ಚಂದ್ರಭಾಗಾ ನದಿ ದಡದಲ್ಲಿ ಮೊಟ್ಟ ಮೊದಲೇ ಜಗತ್ತಿನಲ್ಲಿ ಹುಣಸೆ ಅಲ್ಲಿ ಕಂಡದ್ದು. ಆ ಹುಣಸೆಯನ್ನ ಅರಬಸ್ತಾನದವ್ರು ಏನ್ ಮಾಡಿದ್ರು, ಒಣ ದ್ರಾಕ್ಷಿ ಅಂತ ಹೇಳಿ ಅವರು ತಮ್ಮ ದೇಶಕ್ಕೆ ತಗೊಂಡು ಹೋದ್ರು. ಅವರಿಂದ ಯುರೋಪ್ ಖಂಡಕ್ಕೆ ಬಂತು. ಆಮೇಲೆ ಇಡೀ ಭಾರತ ದೇಶದಲ್ಲಿ ಬೆಳೀತು. ಎಲ್ಲಿ ಬೀರಪ್ಪನ ಮಂದಿರ ಇರ್ತದೋ ಅದರ ಸುತ್ತಮುತ್ತಲು 1 ಎಕರೆ 2 ಎಕರೆ ನಾವು ಹುಣಸೆ ಹಣ್ಣನ್ನೇ ಹಾಸ್ತಿದ್ದೆವು. ಯಾಕಂದ್ರೆ ಆ ಊರಿಗೆ ಬೇಕಾಗಿದಂತ ಹುಣಸೆ ಹಣ್ಣನ್ನು ಅಲ್ಲಿಂದ ತಗೊಂಡು ಹೋಗ್ಬೋದು. ಉಪ್ಪು ಸಿಕ್ತಿದ್ದಿಲ್ಲ ರವಸ. ಅದ್ರ ಸಲುವಾಗಿ ಅದು ಹುಣಸೆ. ಅದು ಹುಣಸೆ ಮರ ಎಲ್ಲಿ ಇರ್ತದೋ ಅಲ್ಲಿ ಬೀರಪ್ಪ ಇರ್ತಾನೆ, ಎಲ್ಲಿ ಬೀರಪ್ಪ ಇರ್ತಾನೋ ಅಲ್ಲಿ ಹುಣಸೆ ಮರ ಇರ್ತಾವ. ಮೂಲ ಜಾತ್ರೆ ಊರ್ ಹೊರಗನೆ ಆಗ್ತದೆ. ಈಗ ಸೌಕರ್ಯ ಆಗೋದಿಲ್ಲ ಅಲ್ಲ, 1 ಕಿಲೋಮೀಟರ್ ಹೋಗಿ ಬರ್ಬೇಕು ಮಾಡಬೇಕು ಆಗೋದಿಲ್ಲ ಅಂತ ತಿಳ್ಕೊಂಡು ನಾವು ಊರೊಳಗೆ ಒಂದು ಗುಡಿ ಕಟ್ಟಿರ್ತೇವೆ. ಅದಕ್ಕೆ ಎಲ್ಲಾ ಊರೊಳಗನೆ ಏನಪ್ಪಾ ಅಂದ್ರೆ ಊರ್ ನಡು ಒಂದು ಗುಡಿ, ಊರ್ ಹೊರಗೆ ಒಂದು ಗುಡಿ. ಇದು ಹಂಗೆ ನೋಡ್ರಿ. ಅದು ನಾವ್ ಏನಾಗಿ ಹೋಗಿ ಬಂದಿದ್ದು ಊರ ಅಂದ್ರೆ ಮಳಗಿ ಟೈಪ್ ರೀ. ಈಗ ಈ ಅಜ್ಜರ್ ಕೈ ಮೇಲೆ ಅದು ಜೇನು ಉದ್ದಾರ ಎಲ್ಲಾ ಭಕ್ತರು ಸಮ್ಮುಖದೊಳಗ ಒಳ್ಳೆ ಕೆಲಸ ಮಾಡಕತ್ತಾರಪ್ಪ. ಇವ್ರಿಗೆ ಎಲ್ಲರೂ ಸಾಥ್ ಮಾಡ್ರಿ. ಇವ್ರು ಅವ್ರಿಗೆ ಬೆಂಬಲ, ಅವ್ರದ್ದು ಇವ್ರಿಗೆ ಬೆಂಬಲ. ಈ ರೀತಿ ಒಳಗ ಅದೊಂದು ಮಳಗಿನೇ ಐತ್ರಿ. ಅದು ಮೊದಲ ಈ ಕಡೆ ಗುಡಿ ನಿರ್ಮಾಣ ಐತ್ರಿ. ಅದು ಧರ್ಮದ ಒಳ್ಳೆ ಕೆಲಸ. ಧರ್ಮದ ಒಳ್ಳೆ ಕೆಲಸ ಯಾರು ಮಾಡ್ತಾರಲ್ಲ, ನಾನು ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಷ್ಟು ನಾನು ಇದನ್ನ. ಯಾಕಂದ್ರ ದೇವ್ರ ಅವ್ರೇ ರೀ. ಇದು ಎಲ್ಲಾಕ ಸಾಕಾರ ಕೊಡ ನಮ್ ಊರ್ ನಡು ಒಂದು ಗುಡಿ, ಊರ್ ಹೊರಗೆ ಒಂದು ಗುಡಿ. ಇದು ಹಂಗೆ ನೋಡ್ರಿ. ಅದು ನಾವ್ ಏನಾಗಿ ಹೋಗಿ ಬಂದಿದ್ದು ಊರ ಅಂದ್ರೆ ಮಳಗಿ ಟೈಪ್ ರೀ. ಈಗ ಈ ಅಜ್ಜರ್ ಕೈ ಮೇಲೆ ಅದು ಜೇನು ಉದ್ದಾರ ಎಲ್ಲಾ ಭಕ್ತರು ಸಮ್ಮುಖದೊಳಗ ಒಳ್ಳೆ ಕೆಲಸ ಮಾಡಕತ್ತಾರಪ್ಪ. ಇವ್ರಿಗೆ ಎಲ್ಲರೂ ಸಾಥ್ ಮಾಡ್ರಿ. ಇವ್ರು ಅವ್ರಿಗೆ ಬೆಂಬಲ, ಅವ್ರದ್ದು ಇವ್ರಿಗೆ ಬೆಂಬಲ. ಈ ರೀತಿ ಒಳಗ ಅದೊಂದು ಮಳಗಿನೇ ಐತ್ರಿ. ಅದು ಮೊದಲ ಈ ಕಡೆ ಗುಡಿ ನಿರ್ಮಾಣ ಐತ್ರಿ. ಅದು ಧರ್ಮದ ಒಳ್ಳೆ ಕೆಲಸ. ಧರ್ಮದ ಒಳ್ಳೆ ಕೆಲಸ ಯಾರು ಮಾಡ್ತಾರಲ್ಲ, ನಾನು ಅವ್ರಿಗೆ ಕಾಲಿಗೆ ಬಿದ್ದು ನಮಸ್ಕಾರ ಮಾಡುವಷ್ಟು ನಾನು ಇದನ್ನ. ಯಾಕಂದ್ರ ದೇವ್ರ ಅವ್ರೇ ರೀ. ಇದು ಎಲ್ಲಾಕ ಸಾಕಾರ ಕೊಡ ನಮ್ಮ ಹಿಡ್ಕೊಳ್ ಬಾಪ ಬರ್ರಿ. ಅಲ್ಲ ನಮಗ ಏನ್ ತಿಳಿಯಲ್ಲ ಬಿಡಲ್ಲ. ಇರ್ಲಿ ಬರ್ರಿ. ನಾವು ಮೊದಲೇ ಜಗಳ ಆಡೋಣಪ್ಪ ನಾ ಎಂಬಸ್ ಹೇಳಲ್ಲ. ಜಗಳ ಅಂದ್ರೆ ಸ್ವಲ್ಪ ಭಾಷೆದೊಳಗೆ ಹಿರೇಕುರುಬ್ರು. ಹಿರೇಕುರುಬ್ರಿ. ಏನ್ ಪೂರಾ ಹೆಸರು ಹೇಳ್ಬಿಡ್ರಿ ಇನ್ನೊಮ್ಮೆ. ಶಿವಶರಣಪ್ಪ, ತಂದೆ ಬೀರಪ್ಪ, ಹಿರೇಕುರುಬರು. ಈ ಊರ್ ಹಿರೇಕುರುಬರು. ಹಿರೇಕುರುಬರು ಮತ್ತು ಪೂಜಾರಿಗಳು
ಯಾವಾಗಾದ್ರೂ ಒಂದೇ ರೀತಿಯಿಂದ ಕೆಲಸ ಮಾಡುವಂತ ಪದ್ಧತಿ ಒಂದೇ ರೀತಿಯಿಂದ ಬಂದಿರೋ ಇದು ಒಂದೇ ಊರಲ್ಲ, ಇಡೀ ಭಾರತ ದೇಶದಲ್ಲಿ ಅಲ್ಲ. ನಾನು ಉತ್ತರ ಹಿಂದೂಸ್ತಾನ, ಅರುಣಾಚಲ ಪ್ರದೇಶ, ಮಧ್ಯಪ್ರದೇಶ, ಗುಜರಾತ ಎಲ್ಲ ಕಡೆ ಅಡ್ಡಾಡಿದ್ದೀನಿ ನಾನು. ಒಂದಲ್ಲ, ನನ್ನ ಜೀವನದಾಗ ಒಂದು 45 ವರ್ಷ ಬರೀ ನಾವು ಹೊರಗೆ ಅಡ್ಡಾಡಿ ನಾನು ಈ ಧರ್ಮದ ಬಗ್ಗೆ ಏನು ಅಲ್ಲೇನು ಇಲ್ಲೇನು ಅಂತ ಹೇಳ್ಕೊಂಡು ಮಾಡಿದ್ದೀನಿ ನಾನು. ಭಾಳ ಚೆನ್ನಾಗಿ ಮಾಡಿದಿರಿ. ಇದೇ ರೀತಿಯಿಂದ ನಡೆಸ್ಕೊಂಡು ಹೋಗಿ. ಇಲ್ಲ ಹೇಳ್ತೀನಿ ಹೊರಗಿಂದ ಇಲ್ಲ ಸ್ವಾಭಾವಿಕ ಅಂದ್ರೆ ಇದಕ್ಕೆ ಬಹಳಷ್ಟು ಪುರಾತನವಾದ ಇತಿಹಾಸ ಅದ ಅಂತ ನಮಗ್ ಗೊತ್ತಾಕತಿ. ಇವು ಕಲ್ಲಿನಂತೆ ನಾವು ಗೊತ್ತಾಗ ಇತಿಹಾಸಕಾರರಲ್ಲ, ನಮ್ಗ್ ಗೊತ್ತಾಗ್ತೈತಿ. ಇದು ಯಾವ್ದು ಮೂರ್ತಿ ಅಂತೀರಿ? ನಾಗದೇವ ನಾಗರಿ ನಾಗದೇವತೆ ನಾಗದೇವತೆಯ ಪೂಜೆ ಆರಂಭ ಮಾಡಿದವರೇ ಕುರುಬರು. ಹುತ್ತ ಮತ್ತು ನಾಗನ್ನ ಪೂಜೆ ಪ್ರಾರಂಭ ಮಾಡಿದವರೇ ಕುರುಬರು. ನನ್ನಲ್ಲಿ ಶಿವಲಿಂಗ ಅಂತದ್ರ ಮೇಲೆ ಒಂದು ಪುಸ್ತಕ ಬರ್ತೀನಿ ನಾನು. ಜಗತ್ತಿನೊಳಗೆ ಯಾವ ದೇವಾಲಯಗಳು ಇರಲಾರ್ದಾಗ ನಾವು ಪೂಜಾ ಮಾಡಿದ್ದು ಮೊದಲ ಶಿಸ್ನ ಮತ್ತು ಯೋನಿ. ಶಿಸ್ನ ಯೋನಿ, ಶಿಸ್ನ ನಮ್ಮದು, ಯೋನಿ ಸ್ತ್ರೀದು. ಇವೆರಡನ್ನೇ ನಾವು ಪೂಜೆ ಮಾಡ್ತಿದ್ದೆವು. ಮುಂದೆ ಕಾಲಾಂತರ ಜನರಿಗೆ ಏನಾಗ್ತದೆ, ಸ್ವಲ್ಪ ಅಸಹ್ಯ ಬೇಡಪ್ಪ ಅಂತ ಹೇಳಿ ಅದಕ್ಕೆ ನಾವೇನಂದೀವಿ, ಅದಕ್ಕೆ ಲಿಂಗ ಇಲ್ಲ ಶಿವನ ಲಿಂಗ ನಮ್ದಲ್ಲಪ್ಪ ಅದು, ಅವನು ಪಾರ್ವತಿದು ನಮ್ದಲ್ಲ ಅಂತ ಹೇಳಿದ್ವಿ. ಶಿವಲಿಂಗ ಆಮೇಲೆ ನಾವು ಏನ್ ಮಾಡಿದೆವು, ಹಾವು ಮತ್ತು ಹುತ್ತ ಇದನ್ನ ಮಾಡಿದೆವು. ಹುತ್ತ ತೂತಿರ್ತದ, ಹಾವು ಒಳಗ್ ಹೋಗ್ತದ, ಇದು ಯೋನಿ, ಶಿಸ್ನ. ಇವೆರಡೂ ಸೇರಿದಾಗ ಒಂದು ಜೀವ ಹುಡ್ತದ. ಅವಾಗ ನಾವು ಏನಪ್ಪಾ ಅಂತಂದ್ರೆ ಈ ನಾಗ ದೇವತೆಗಳನ್ನ ನಾವು ಪೂಜೆ ಮಾಡ್ಲಿಕ್ಕೆ ಆಗ್ತದ. ಇವೆಲ್ಲ ಇತಿಹಾಸದೇ ಅವ ನೋಡ್ರಪ್ಪ ಇವೆಲ್ಲ. ಇಲ್ಲ ಅದೇ ಕಲ್ಲ ಇದು. ಕಲ್ಲ ಈಗ ನಮ್ ಲೆಕ್ಕ ಕಲ್ರಿ ಅಂದ್ರೆ ಇತಿಹಾಸ ನಿಮ್ ಲೆಕ್ಕ. ಇವು ಹಾ ದೇವಾಲಯದ ಕಲ್ಲುಗಳು. ಕಲ್ಲುಗಳು ಹಿಂದಕ್ಕಿನ ಯಾವ ಕಾಲಕ್ಕೊಂದು ಇತಿಹಾಸ ಇದ್ದು ಇತಿಹಾಸ ರೀ. ಅದಕ್ಕೆ ಇತಿಹಾಸ ನೀವು ರಕ್ಷಣೆ ಮಾಡಿ ಇಟ್ಟಿಲ್ಲ. ಇದೇನ್ ಬಂಡಿ ಐತಲ್ರಿಪ್ಪ ಇದು, ಇವು ಬಂಡಿಗಳದಾವ್ರಿ, ಇವು ಕಲ್ರಿ. ಅಂದ್ರ ಇವು ಉಗಾದಿ ಹಬ್ಬಕ್ರಿ ಪ್ರಸಾದದ ಗಂಗಾಳಗಳ್ರಿ. ಊಟದಿಲ್ರಿ, ಅಂದ್ರ ಇದನ್ನ ಕೆಳಗ್ ಹಾಸದ್ರಿ ಉಗಾದಿ ಹಬ್ಬಕ್ಕೊಮ್ರಿ. ಪ್ರತಿ ಉಗಾದಿ ಅಂದ್ರೆ ಇದು ಯಾಕೆ ತೆಳಗ್ ಹಾಸಿ ಪ್ರಸಾದ ಮಾಡಿಸ್ತಾರಂದ್ರೆ 4 ಬಂಡಿಗಳು ಅವರಿ ಇವು. ಇವ್ ಕಲ್ಲಿನ ಏನು 4 ಅವಲ್ರಿ ಬಂಡಿಗಳು ಇಂತಾವು. ಇವ್ 4 ದಿಕ್ಕಿಗೆ ಒಂದೊಂದ್ ಹಾಕಿ ಪ್ರಸಾದ ಮಾಡ್ಲಕತ್ತಾರಂದ್ರ ಎಲ್ಲರೂ ಸಂಪೂರ್ಣವಾಗಿ ಪ್ರಸಾದ ಮಾಡಿದ್ರಂದ್ರಿ. ಅಲ್ಲೇ ಕೂತ ಅಲ್ಲೇ ಹೋಳಿಗೆ ಹಾಕದ್ರಿ, ಅಲ್ಲೇ ಪ್ರಸಾದ ಹಾಕದ್ರಿ, 10 ಮಂದಿ ಅಲ್ಲಿ 8 ಮಂದಿ ಅಲ್ಲಿ ಸುತ್ತಕೊತ್ತಿ ಊಟ ಮಾಡಿದ್ರು. ಇದು ಪುರಾತನ ಕಾಲದಿಂದ ಬಂದಿದ್ರಿ. ಮತ್ತ ಇದು ಪ್ರಸಾದ ಆನಂದವಾಗಿ ಉಂಡ್ರ ಅಂತ ತಿಳ್ರಿ ಬಂದು ಭಕ್ತರು. ಅಂದ್ರೆ ಈ ನಾಡಿಗೆ ಜಗತ್ತಕ್ಕೆ ರೀ, ಮಳೆ ಆಗ್ಲಿ ಬೆಳೆ ಆಗ್ಲಿ ಮತ್ತ ರೈತರಿಗೆ ಬೆಲೆ ಸಿಗೋದಾಗ್ಲಿ, ರೈತರಿಗೆ ರೋಗ ರುಜಿನಗಳಾಗ್ಲಿ ಯಾವ ಬರುದಿಲ್ಲ ಅಂತ ಈ ದೇವರ ವಾಣಿಕೆ, ನಂಬಿಕೆ ವಾಣಿಕೆ ರೀ. ಹಿಂದಿನ ಪುರಾತನ ಕಾಲ ಹಿರಿಯರು ಹೇಳ್ಕೊಂಡ್ ಬಂದಿದ್ ಜನರ ಬಾಯದಿಂದ ಜನರಿಗೆ ತಲುಪಿದ್ರಿ. ಈಗನು ಈ ಕಾಕರ ಅದನ್ನೇ ಹೇಳ್ತಾರ. ಈಗಾದ್ರೂ ಈ ಕಲ್ಲಿಂದ ಹೆಂಗ ನಾವು ಮಾಡ್ತೇವಲ್ಲ, ಹಂಪಿ ಒಳಗ ಸಾಲಾಗಿ ಕಲ್ಲುಗಳನ್ನ ಕಲ್ಲಾಗನ ಕುಂತ್ಕೊಂಡು ಅಲ್ಲೇ ಊಟ ಮಾಡ್ತಿದ್ರು. ಆ ನಿಟ್ಟ ಈ ನಿಟ್ಟ ಕಲ್ಲೇ ಇದ್ವು, ಅಲ್ಲೇ ಇಟ್ಟು ಮಂತಿಣಿ ಇದ್ವು. ಆ ಮಂತಿಣ್ಯಾಗ ಉಂಡೇವ್ರಿ. ಯಾಕ್ರಿ ಎಷ್ಟ್ ಮಂದಿ ಅಲ್ಲ, ಈ ಪದ್ಧತಿ ಮುಂದುವರ್ಸ್ಕೊಂಡು ಹೋಗಿದ್ದು ಬಹಳ ಮಾತು. ಧನ್ಯವಾದಗಳು, ಬಹಳ ಧನ್ಯವಾದಗಳು. ಇದೊಂದ್ ಸ್ವಲ್ಪ ಇತಿಹಾಸಕ್ಕ. ಮತ್ತ ಮೇಲಿತ್ರಿ ಇಲ್ಲಿ ಏನಿದ್ರು ಪತ್ರಿವನ ರೀ, ಒಂದ್ ಹುಣಚಿ, ಅಲ್ಲೊಂದ್ ಹಿಂದೊಂದು ಇಣಜಿ ಕಂಟಿ ಐತ್ರಿ. ಇಣಜಿ ಕಂಟ್ರಿ, ಬೇನು ಮರ, ಪತ್ರಿ ಬಾಳ ವಿಶೇಷ ಜಾಗಕ್ಕ. ಪತ್ರಿ ಹೆಂಗತ್ತಂದ್ರ ವಿಶೇಷವಾಗಿರಿ, ಎಲ್ಲಿ ಪತ್ರಿ ಇಲ್ಲ ಅನಪ್ಲೇನಿಲ್ರಿ ಜಾಗದಾಗ, ಎಲ್ಲಿನೂ ಹೇಳ್ತಾ ಇರ್ತದ. ಇದು ಅದೇ ಹೇಳಿದ್ನಲ್ಲ, ಇದು ಬೆಳವಲ ನಾಡು. ಬೆಳವಲ ನಾಡು ಅಂದ್ರೆ ಈ ಪತ್ರಿಗೆ ನಾವು ಬೆಳವಲ ಕಾಯಿ, ಒಳುವಲ ಕಾಯಿ, ಈ ಬೆಳವಲ ನಾಡು ಅಂತ ಇದು ಬರ್ತದೆ. ಇಲ್ಲಿ ಈ ಸಸ್ಯಗಳು ಬಾಳ್ ಬೆಳೆದಿರ್ತಾವ, ಮರಗಳು ಬಾಳ್ ಬೆಳೆದಿರ್ತಾವ. ಇದ್ರದೇ ಒಂದು ಪ್ರಜಾತಿ
ಯಾವುದು ಅಂತಂದ್ರ ಇದು ಹಣ್ಣು ತಿಂತಾರಲ್ಲ ಒಡದದು ಬೆಲ್ಲ ಬೆಲ್ಲನ್ ಬಳು ಶುದ್ಧ ಶಬ್ದದಲ್ಲಿ ಹೌದು ಇದ ನಾನು ಬಹಳ ಇಂಟ್ರೆಸ್ಟ್ ನಾನು ಯಾವಾಗಾರೆ ಬಜಾರ್ಕ್ ಹೋದ್ರಪ್ಪ ಒಂದ್ 4-5 ತಂದು ಇಟ್ಟಿರ್ತೀನಿ ನಾನು ಎಲ್ಲಾನು ವಿಶೇಷ ನೋಡ್ರಿ ಈ ಕಲ್ಲಿಂದಂತೂ ಬಹಳ ವಿಶೇಷ ರೀ. ಬಾಳ ಚೆನ್ನಾಗಿ ಯಾಕಂದ್ರೆ ಇದು ಕಲ್ಲ ಪ್ರಸಾದ. ಗುಡಿದ್ರೆ ಮಳೆ ಇವೆಲ್ಲ ಪತ್ರಿ ಗಿಡಗಳೇ ರೀ. ಎಲ್ಲದ ಹಾ ಜಾಗ ಇಲ್ದಂಗ ಆತಾವ್. ಮರಿ ಇದು ಬ್ಯಾಟ್ರಿ ಹಿಡಿತಾನ್ರಿ ಅದಕ್ಕೆ ನೀವು ಯಾವ್ದು ಮುಜುಗರ ಇಲ್ಲದ ಹೇಳ್ಬೇಕು. ಇಲ್ಲ ಬ್ಯಾಟಿ ನಡೀತದೆ. ಯಾಕಂದ್ರೆ ಬೀರಪ್ಪಗ ಬ್ಯಾಟ್ ಅದ, ಎಲ್ಲರಿಗೂ ಬ್ಯಾಟ್ ಅದ. ಈಗ ಇತ್ತೀಚಲಾಗ ಏನಪ್ಪಾ ಅಂದ್ರ ತಿನ್ನೋದಿಲ್ಲ ಅಂತ ತಿಳ್ಕೊಂಡು ಕೆಲವು ಮಂದಿ ಮಾಡ್ತಾರ. ಜಗತ್ನಾಗ ರಾಮನು ಮಟನ್ ತಿಂದಾನ, ಕೃಷ್ಣನು ತಿಂದಾನ, ಎಲ್ಲರೂ ತಿಂದಾರ. ಅದ ಸುಮ್ ದೊಡ್ಡ ಸಲ ತೋರ್ಸೋದು ಏನೋ ತಿಂದು ಆಮೇಲೆ ನಮ್ಮಲ್ಲಿ ಒಂದು ಕೆಟ್ಟ ಸ್ವಭಾವ ಏನ್ ಮಾಡ್ತಾರೆ ಅಂತಂದ್ರ ಅವ್ರ ಮಟನ್ ತಿಂತಾರ್ರಿ, ಅವ್ರ ಕೆಳಗನವ್ರಿ. ಅಲ್ಲಪ್ಪ ನಮಗ್ ಹೇಳ್ತೀರಿ ನೀವು ಬಾರ್ನಾಗ ಬಿದ್ದು ಅಲ್ಲೇ ಕೂತು ಕುಡುದು ಲಗಾಟ ಮಾಡೋದು ಬರ್ತಿರ್ಲ, ಮತ್ತ ನಿಮ್ ಹೆಂಡ್ರ ಮನ್ಯಾಗ ಯಾಕೆ ಕರ್ಕೋತಾರ? ಹೌದ್ರಿ, ಮಂದಿಗೆ ಹೇಳ್ತೀರಿ ನೀವು ಊಟದಲ್ಲ ಅಂತ. ನಾನ್ ದೊಡ್ಡ ದೊಡ್ಡ ಸಭೆದೊಳಗೆ ಹೇಳಿದ್ದೀನಿ, ಅಲ್ಲಪ್ಪ ನೀವೆಲ್ಲ ಭಾಳ ದೊಡ್ಡ ಹೇಳ್ತೀರಿ, ನಾವು ಮಾಂಸ ತಿನ್ನೋದಿಲ್ಲ. ಈಗ ಕೆಲವು ಮಂದಿ ತಾಟ ನೀವು ಮಾಂಸ ತಿಂತೀರಿ, ಅದಕ್ಕೆ ನೀವು ನಿಮ್ ತಾಟ್ ನೀವು ತಗೊಂಡ್ಬರ್ಬೇಕು ಅಂತ ಹೇಳಿ. ಹೌದಪ್ಪ, ನಾನು ಅವ್ರಿಗೆ ಅದೇ ಕೇಳ್ತೇನೆ, ಭಾಷಣದಾಗ ಹೇಳ್ತೀನಿ. ನೀವು ಬಾರ್ನಾಗ ಕೂಡ್ತೀರಿ, ಬಾರ್ನಾಗ ಬೀಳ್ತೀರಿ, ಘಟನಾಗ ಬೀಳ್ತೀರಿ. ಅಲ್ಲ, ಮಾಂಸ ತಿನ್ಲಾರ್ದವ ಯಾವ ಕಾಲಕ್ಕೂ ವಿದ್ಯಾವಂತ ಅಲ್ಲ, ಅವ ಜ್ಞಾನಿ ಅಲ್ಲ. ಜಗತ್ತಿನೊಳಗ ಎಷ್ಟು ವಿಜ್ಞಾನಿಗಳಾಗ್ಯಾರಲ್ಲ ಅವರೆಲ್ಲ ಮಾಂಸಾಹಾರಿಗಳದ. ಭಾರತದ ತಿನ್ನುದಿಲ್ಲ ಅಲ್ಪ, ನೀವು ತಿನ್ನುದಿಲ್ಲಲ್ಲ, ಮತ್ತೆ ನಿಮ್ ಬುದ್ಧಿ ಚಲೋ ಇರ್ಬೇಕಲ್ಲ. ಒಂದ್ರ ಸಂಶೋಧನೆ ಮಾಡ್ರಿ ನೀವು. ಸುಮ್ಮನೆ ಹೇಳುದ್ರಿ ನಮ್ಮನ್ನ ಕೆಳಗೆ ಮಾಡೋ ಸಲುವಾಗಿ ಇದೆಲ್ಲ ನಾಟಕ. ಮಾಳಿಂಗರಾಯ ಮತ್ತೆ ಅಲ್ಲ, ಈಗ ಬೀರಣ್ಣ ದೇವರ ಹತ್ರ ಮಾಳಿಂಗರಾಯಂದ ಒಂದು ಸಪ್ರೇಟ್ ನೀವು ಕಟ್ಟಿರಿ, ಹೌದಾ? ಇದು ಯಾಕೆ ಬಂತು? ಯಾಕೆ ಹೇಳ್ತೀನಿ ಹೇಳಿದ್ನಲ್ಲ, ಬೀರಪ್ಪ ಹುಟ್ಟಿ 3250 ವರ್ಷ ಆಗ್ಯ. ಮಾಳಿಂಗರಾಯ ಇತಿಹಾಸ ಅಷ್ಟಿಲ್ಲ, 300 ಭಾಳ ವರ್ಷ ಅದಕ್ಕಿಂತ ಹಿಂದ. ಯಾಕಂದ್ರೆ ನಾವು ಸಂಶೋಧನೆ ಮಾಡ್ತೀವಿ. ನಾವು ಸುಮ್ಮನೆ ಯಾರ ಮಾತ ಹೇಳಿದ ಅವ್ನು ಕೇಳಕ್ ಹೋಗಲ್ಲ, ಸಂಶೋಧನೆ. ಹಾಗಾದ್ರೆ ಬೀರಪ್ಪ ದೊಡ್ಡವನು, ಇವ್ರು ದೊಡ್ಡವರು. ಇದು ಜನರಲ್ ನಾವು ವಿಚಾರ ಮಾಡ್ಬೇಕು. ನಾವು ಸುಮ್ಮನೆ ಎಲ್ಲರೂ ಹೇಳಿದ್ರ ನಾವು ಮಾಡಕ್ ಹೋಗ್ಬಾರ್ದು. ಸಂಶೋಧನೆ 3100 1200 250 ವರ್ಷದ ಹಿಂದೆ ಇದ್ದಂತ ಬೀರಪ್ಪ ಇವ್ ಹೆಂಗ್ ಗುರು ಆಗ್ತಾನ ಅಂತ ನಾನು ಕೇಳ್ತೀನಿ ಅಷ್ಟೇ. ಗುರು ಆಗಬೇಕಾದ್ರೆ ಅವ್ರದ್ದು ವಯಸ್ಸು ಒಂದೇ ಲೆವೆಲ್ ಇರ್ಬೇಕು. ಅದು ಒಂದು 10-20 ಅಂತ ಇರ. ಗುರು ಶಿಷ್ಯನ ಮಧ್ಯದಲ್ಲಿ ಇಬ್ರು ಜೀವಂತಿರ್ಬೇಕು. ಅವ 3,000 ಯೋಗನೇ ಬೇರೆ, ಇವ್ರು ಯೋಗನೇ ಬೇರೆ ಅಲ್ರಿ. ನಾವು ಹಿಂಗೆ ಬೆಳೆಸಿ ಹೊತ್ತು ಹೋಗ್ತೀವಿ. ಒದ್ದವನು ಚಂಡು ನಾನು ಒಪ್ಪೋದಿಲ್ಲ. ನಾ ಅವ್ರಿಗೂ ಹೇಳಿನಿ, ನಾ ಹಂಗೆಲ್ಲ ಒಪ್ಪೋದಿಲ್ಲ. ಸುಮ್ನೆ ಯಾಕೆ ಹೇಳ್ತೀರಿ ಇದನ್ನ? ಬೀರಪ್ಪನ ಶಿಷ್ಯ ಅಂತ ಯಾಕೆ ಹೇಳ್ತೀರಿ? ಅಲ್ಲ, ಇವಂಗಿರೋದು 200-300 ವರ್ಷ, ಅವಂಗಿರೋದು 3000 ವರ್ಷ. ಅವ್ರು ಎಲ್ಲಿ ಕೂಡ್ಯಾರ, ಎಲ್ಲಿ ಅಲ್ಲ, ಇದನ್ನ ನಿಮ್ಗೆ ಗೊತ್ತಿರೋದಿಲ್ಲ. ಈಗ ರೇವಣ ಸಿದ್ಧ 12ನೇ ಶತಮಾನದಾಗಿದ್ದ, 800-900 ವರ್ಷ. ಇವ್ರು ಬರೀತಾರ ರೇವಣ ಸಿದ್ಧ ಬೀರಪ್ಪಗ ದೀಕ್ಷಾ ಕೊಟ್ಟ ಅಂತ ಬರೀತಾರೆ. ಏನು ಹುಚ್ಚ ಅಂದ್ರೆ ರೇವಣ ಸಿದ್ಧನಕ್ಕಿನ್ನ ಬೀರಪ್ಪ ಯಾವಾಗ್ರಿ ರೇವಣ ಸಿದ್ಧನ 900 ವರ್ಷ.
ವೀರಪ್ಪನ 3000 ವರ್ಷದ ಮೇಲೆ. ಹೌದು, ದಾಖಲೆ ಅದ, ಇತಿಹಾಸ ಅದ, ಶಾಸನ ಅದಾವ. ಅದಕ್ಕೆ ನಾವು ಸುಮ್ಮನೆ ಕತೆ ಕಟ್ಟಿ ಹೇಳುದು. ನಾವು ಕತೆ ಕಟ್ಟೋದು ನಾವು ಒಪ್ಪೋದೇ ಇಲ್ಲ. ಎಲ್ಲಿ ಅದ ಆಧಾರ ತೋರ್ಸು. ಇಡೀ ಜಗತ್ನಾಗ ಬೀರಪ್ಪನ ಪೂಜೆ ಅದ. ಹೆರ್ಕುಲಿಸ್ ಅಂತ ಬರ್ತದೆ ನಿಮ್ಗೆ. ಹೆರ್ಕುಲಿಸ್ ಅಂತ ಯಾರು ಕೇಳಿರ್ಬೋದು, ಹೆರ್ಕುಲಿಸ್ ಅಂತ ಹೇಳಿ. ಹೆರ್ಕುಲಿಸ್ ಅಂದ್ರೆ ಬೀರಪ್ಪ. ಒಂದ್ ಮಾತು ಹೇಳ್ತೀನಿ ಕೇಳಿ, ಎಲ್ಲರೂ ಕೇಳಿ. ಕೇಳ್ರಿಪ್ಪ ಎಲ್ಲರೂ ಬರ್ರಿ. ಸತ್ಯ ಒಂದು ಹೇಳ್ತೀನಿ. ಭೂತಾಳ ಸಿದ್ಧನ ವಿಷಯ ಬಂದಂತಂದ್ರೆ ನಾನು ಒಂದು ವಿಡಿಯೋನೋದ ವಿಡಿಯೋದಾಗ ಹೇಳಿದ್ದೇನೆ. ಭೂತಾಳ ಸಿದ್ಧನ ನೀವು ಇವತ್ತೇ ಒಂದು ವಿಡಿಯೋ ಹಾಕೊಂಡಿವ್ ನಾವು. ಭೂತಾಳ ಸಿದ್ಧ ಅರ್ಕೇರಿ ಅಮೋಘ ಸಿದ್ಧಗನೂ ಅದಾನ, ಅವನ ಮಕ್ಕಳಿಗೂ ಅದಾನ, ಅವ್ರ ಮೊಮ್ಮಕ್ಕಳಿಗೂ ಅದಾನ, ಅವ್ ಮರಿ ಮೊಮ್ಮಕ್ಕಳಿಗೂ ಅವನೇ ಅದಾನ. ಹೆಂಗ್ ಸಾಧ್ಯ? ಇದು ನಾ ಹೇಳಿದ್ದಲ್ಲ, ಕತಿ ಅವ್ರೇ ಹೇಳಿದ. ಈಗ ನನಗೆ ಒಬ್ಬ ಬಾಡಿ ಗಾರ್ಡ್ ಇರ್ತಾನಂದ್ರೆ ಒಪ್ಕೊಳ್ಳೋಣ. ನಾ ಸತ್ತ ಮೇಲೆ ನನ್ನ ಮಗನಿಗೂ ಸ್ವಲ್ಪ ದಿವಸ ಬಾಡಿ ಗಾರ್ಡ್ ಅದ ಅಂತ ಇದ್ರೆ, ನನ್ನ ಮರಿ ಮೊಮ್ಮಗನು ಅವನೇ ಇರ್ತಾನಂತಂದ್ರೆ ಹೆಂಗ್ ಸಾಧ್ಯ? ಎಷ್ಟು ದಿವಸ ಇರ್ಬೇಕಾಗದ ಅಷ್ಟೇ ದಿವಸ ಇರ್ಬೇಕ್ರಿ. ಒಬ್ಬನಿಗೆ ನೋಡ್ರಿ, ಅರ್ಕೇರಿ ಅಮೋಘ ಸಿದ್ಧನ ಸಸ್ಯಾಹಾರಿ ಅಂತೇವ್ ನಾವು. ಮಾಂಸ ಗಿಂಸ ಏನೂ ತಿನ್ನುದಿಲ್ಲ ಅಂತ ಅಂತೀರಿ ನೀವು. ಬಟ್ ಭೂತಾಳ ಸಿದ್ಧ ಮಾಂಸ ತಿಂತಾನ. ಎಲ್ಲ ಬೂತೆ ಅಂದ್ರೆ ಕುರಿ ಕೊಯ್ಬೇಕ್ರಿ. ಕುರಿ ಕೊಯ್ತಿರ್ಲಿ, ಮನಿಗೆ ಕೊಯ್ತೀವ್ರಿ. ಕೊಯ್ತಿರ್ಲಿ. ಮತ್ತೆ ಅರ್ಕೇರಿ ಅಮೋಘ ಸಿದ್ಧ ಯಾಕೆ ಕೊಯ್ದಿಲ್ಲ? ಅದೆಲ್ಲ ಇತಿಹಾಸ ನಿಮಗೆ ಸ್ವಾಭಾವಿಕ ಹೇಳ್ತೀನಿ. ಈಗ ನನ್ನ ಶಿಷ್ಯ ಅದ ನೀವ, ನಾ ಏನ್ ತಿಂತೀನೋ ಅವ್ನು ತಿಂತಾನ. ಬರೋಬರ್. ಅವನು ನಾನು ಕೂಡ ತಿಂತೇವ. ಇವ ಮಾತ್ರ ಮಟನ್ ತಿಂತಾನ, ನಾ ಮಾತ್ರ ಮಟನ್ ತಿನ್ನೋದಿಲ್ಲ ಅಂದ್ರೆ ಹೆಂಗ? ಇಬ್ಬರು ಕಲ್ತಿಯಾಗಿ ಉಣ್ಬೇಕು. ಎಲ್ಲ ಸುಳ್ಳು ಹೇಳ್ಕೊಂತ ಬರುದ್ರಿ ಮನುಷ್ಯ. ಒಂದೇದು ಭೂತಾಳ ಸಿದ್ಧನ ಕಲ್ಪನೆ ಎಲ್ಲಿ ಬಂತು ಅಂತ ಒಂದು ಮಾತು ಹೇಳ್ತೀನಿ ನಿಮ್ಗೆ. ಬುದ್ಧ ಗೊತ್ತದ ನಿಮ್ಗ? ಗೌತಮ ಬುದ್ಧ, ಬುದ್ಧರ 28ನೆಯ ಬುದ್ಧ. ಆ ಬುದ್ಧನ ಬಾಡಿ ಗಾರ್ಡನೇ ಈ ಭೂತಾಳ ಸಿದ್ಧನ ಪ್ರತಿಮೆ. ಅದ್ರದ್ದು ನನ್ನ ಕಡೆ ಫೋಟೋ ಇದಾವೆ, ಫೋಟೋದು. ಬುದ್ಧನ ಜೋಡಿ ಎಡಕ ಬಲ್ಕ ತಗೊಂಡು ಈ ಭೂತಾಳ ಸಿದ್ಧನ ಕೈಯಾಗ ಏನ್ ಕಟ್ಟಿಗೆ ಅದಲ್ಲ, ಒಬ್ಬ ಅದ ಡೊಣ್ಣಿ, ಆಮೇಲೆ ಕೈಯಾಗ ಇನ್ನೊಂದು ವಜ್ರ ಆಯುಧ. ಇವು ಇಬ್ಬರು ಶಿಷ್ಯರು ಬುದ್ಧನ ಜೊತೆಗಿದ್ದಂತ ಮೂರ್ತಿಗಳದಾವ. 10-20 ಮೂರ್ತಿಗಳು ನಮ್ಗೆ ಸಿಗ್ತಾವ. ಎಷ್ಟು ವರ್ಷ ಹಿಂದಿದ್ದು? 2500 ವರ್ಷಗಳ ಹಿಂದಿಂದು. 2500 ವರ್ಷಗಳ ಹಿಂದೆ ಗೌತಮ ಬುದ್ಧ ಇದ್ದ. ಅವನ ಶಿಷ್ಯನ ಏನದಲ್ಲ, ಸೇಮ್ ಅದೇ ಚಿತ್ರ ನನ್ನ ವಿಡಿಯೋದಾಗ ಅದ, ಬೇಕಾದ್ರೆ ನೋಡ್ರಿ ನೀವು. ಏನ ನಾನು ತೋರ್ಸಿನದಲ್ಲ. ಮತ್ತು ಅವನು ಇದ್ದದ್ದನ್ನೇ ಈ ಚಿತ್ರ ಮಾಡ್ಯಾರ. ಒಂದು ಮೂಲತಃ ಅಮೋಘ ಸಿದ್ಧನ ಮೂಲ ಕ್ಷೇತ್ರ ಯಾವುದು ಅಂದ್ರೆ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇಡೆ ತಾಲೂಕಿನಲ್ಲಿರುವಂತ ಪುಳುಂಚ್. ಅದು ಬುದ್ಧ ಮಂದಿರ. ಅಲ್ಲಿ ಭೂತಾಳ ಸಿದ್ಧನ ಅದ ಅಲ್ಲೇ. ಮೂಲ ಅಮೋಘ ಸಿದ್ಧ ಪುಳುಂಚ್ನಾಗ ಅದ. ಅವನ ಸಮಾಧಿನೂ ಅಲ್ಲೇ ಅದ, ಅವನ ಗುರುವಿನ ಸಮಾಧಿನೂ ಅಲ್ಲೇ ಅದ. ನನ್ನ ವಿಡಿಯೋದಾಗ ತೋರ್ಸಿದೆ. ಆದ್ರೆ ಇವ್ರ ಸಂತಿ ನೀವ್ ಹೇಳ್ರಿ, ಅವ ಒಬ್ಬ ಬೇರೆ ಅಂತ ಹೇಳ್ರಿ, ಇವನೇ ಮೂಲ ಅಂತ ಹೇಳಕ್ ಹೋಗ್ಬೇಡ್ರಿ. ಬೇರೆ ಅಂತ ಹೇಳ್ರಿ. ಅವನು ಒಬ್ಬ ಭಕ್ತಪ್ಪ ಇರ್ತಾನ, ಭಾಳ ಮಂದಿ ಇರ್ತಾರ, ಹಂಗ ಹೇಳ್ರಿ ನೀವು. ಅವನೇ ಮೂಲ, ಇವ ಹೆಬ್ಬಟ್ನವ. ಅರ್ಕೆರಾಗ ಏನಿದ್ದಲ್ಲ ಹೆಬ್ಬಟ್ನವ, ಏನು ಓದ್ಲಿಕ್ಕೆ ಬರ್ತಿದ್ದಿಲ್ಲ. ಆದ್ರೆ ಈ ಅಮೋಘ ಸಿದ್ಧಕ್ಕೆ ಏನದಲ್ಲ, ಭಾರಿ ಪುಸ್ತಕಗಳನ್ನ ಬರೀತಿದ್ದ, ಬಾಳಿದ. ಇವನಿಗೆ 7 ಹಳ್ಳಿಗಳನ್ನ ಯಾದವರು ದಾನವಾಗಿ ಕೊಟ್ಟಾರ. ಅದು ದಾಖಲೆ ಅದ. 7 ಹಳ್ಳಿ ದಾನ ಕೊಟ್ಟಾರ. ಅಮೋಘ ಸಿದ್ಧ ಮೂಲ ಅಮೋಘ ಸಿದ್ಧ, ಮೂಲ ಅವನೇ. ಯಾವ ಆತ್ಮೀಯ ಹಿರಿಯರಾದಂಥವ್ರು ಬಿಜಾಪುರ ಜಿಲ್ಲೆಯ ಬಿಜಾಪುರ, ಈಗ ನೂತನ ಯಾವ್ದ್ರಿ ಅಪ್ಪ ನಿಮ್ಮ ತಾಲೂಕು? ಬಿಜಾಪುರ ನಂದು. ಈಗೆಲ್ಲ ಪಾಪಾರ ಬಿಜಾಪುರ ರೀ.
ಯಾವ ಚಂದ್ರಕಾಂತ್ ಗುರುಜಿ ಧರ್ಮ ಗ್ರಂಥಕಾರರು ಬಿಜಾಪುರ, ಇವರು ಕೂಡ ಭಕ್ತಿಯ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ಹಾಗೂ ನಮ್ಮ ಹಿರಿಯರಾದಂಥ ಬೀರಣ್ಣ ಪೂಜಾರಿ ಕೋರವಾರ ಇವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಇಲ್ಲಿ ವೇದಿಕೆ ಮೇಲಿರುವಂಥ ಎಲ್ಲ ನಮ್ಮ ಗುರು ಹಿರಿಯರಿಗೂ ಹಾಗೂ ನಮ್ಮ ಧರ್ಮದ ಕಾಂಟ್ರಾಕ್ಟರ್ ಹುದ್ದೆಯಲ್ಲಿ ಇದ್ದಂಥ ಯಲ್ಲಾಲಿಂಗ ಪೂಜಾರಿ ನಿಮ್ದೇ ಅವ್ರಪ್ಪ ಗುಂಡುಗುರ್ತಿನ ಮುಗ್ತಾದವ್ರು, ಅವರಿಗೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಯಾವ ಬಸವರಾಜಣ್ಣ ಗುಂಡುಗುರ್ತಿ ಕುರುಬ ಸಮಾಜದ ಸಂಗೋಡ್ರಾಯಣ್ಣನ ಅಧ್ಯಕ್ಷರು ಚಿತ್ತಾಪುರ, ಹನುಮಂತಣ್ಣ ಪೂಜಾರಿ ಮುಕ್ತ, ಇವರಿಗೂ ಕೂಡ ಧನ್ಯವಾದಗಳು ಹೇಳುತ್ತಾ ನಿಮ್ಮೆಲ್ಲರಿಗೆ ಅವರಿವರು ಎನ್ನದೆ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಎರಡು ಮಾತುಗಳು ಏನು ಹೇಳೋದಂದ್ರ ಯಾವ ನಮ್ಮ ಗುರುಜಿಯವರು ಲೇಖಕರು ಅವ್ರು ನಾವು ಹೇಳಿದೇನು ಕೇಳೋದಿಲ್ಲ, ಅವ್ರ ಮನಸ್ಸಿನಾಗ ಏನು ಲೇಖಕ ಕಾಣ್ತಾ ಅದನ್ನೇ ಬರಿತಿರ್ತಾರ ಅವ್ರಿಗೆ ಇಲ್ಲಿ ಇತಿಹಾಸಗಳನ್ನ ನೋಡಿದ್ರಿ ಇವ್ರಿ ಕಲ್ಲುಗಳನ್ನು ಅಲ್ಲಿ ದೇವಸ್ಥಾನದ ಜೇನು ಉದ್ಧಾರಕ್ಕಾಗಿ ಬಳಸಿರುವಂತ ವಿಗ್ರಹಗಳನ್ನು ನೋಡಿದ್ರು, ಅವರು ಒಳಗ ಗದಿಗೆಗಳನ್ನು ನೋಡಿದ್ರು. ಇಲ್ಲಿ ಅವ್ರಿಗೆ ಏನು ಅನಿಸ್ತದ ಅದನ್ನ ಒಂದು ಲೇಖನಿ ಒಳಗೆ ಬರಿತಂತ ವ್ಯಕ್ತಿಗಳು, ಸರಳ ಸ್ವಭಾವದಿಂದ. ಯಾರೇ ನಾವು ಹೇಳಿದೆ ಬರೀರಿ ಅಂದ್ರೆ ಬರ್ಯಾರಲ್ಲ ಅವರು, ತಮಗೇನು ಭಗವಂತ ಅಲ್ಲಿ ತೋರಿಸ್ತಾನ ಅದನ್ನೇ ಬರ್ಯಾರವರು. ಅದಕ್ಕೆ ಇಲ್ಲಿ ವಿಶೇಷ ಏನಂತ ಕೇಳಿದ್ರ ಈ ಕೋರವಾರ ಬೀರದೇವರ ದೇವಸ್ಥಾನ ಅಂತಂದ್ರ ಈಗ ನಾವು ಕೇಂದ್ರ ಅಂತ ಹೆಂಗ ಕರಿತೀವಿ, ಈಗ ರಾಜಕೀಯದವ್ರಿಗಾಗ್ಲಿ ಮತ್ತೆ ಬೇರೆ ಬೇರೆದವ್ರಿಗೆ ಒಂದು ಕೇಂದ್ರ ಅಂದ್ರೆ ನಾವು ಬೆಂಗಳೂರು ಅಂತ ಕರಿತೀವಿ. ಹಂಗ ಈ ಕೋರವಾರ ಬೀರಪ್ಪ ಅಂತಂದ್ರೆ ಈ ಕಡೆ ಚಿತ್ತಾಪುರ ಆಗ್ಲಿ, ಸೇಡಾಮ ಮತ್ತ ಈ ಕಡೆ ಕಾಳಗಿ ತಾಲೂಕ್ ಆಗ್ಲಿ, ಈ ಕಡೆ ಎಲ್ಲ ಭಾಗ ನಮ್ಮ ಬಿದಾರಿ ಹಿಡ್ಕೊಂಡ್ರು ಕೂಡ ಮತ್ತ ಕಲಬುರಗಿ ಜಿಲ್ಲಾ ದಾಟಿ ಮುಂದ ಸಿಂದಗಿ ತಕ್ಕನೂ ಕೂಡ ಈ ಬೀರದೇವರ ಭಕ್ತರು ಮತ್ತು ಈ ಬೀರದೇವರ ಮೇಲೆ ಅನೇಕ ಕೆಲಸ ಕಾರ್ಯಗಳನ್ನು ಮಾಡುವಂತ ಭಕ್ತರು ಈ ಭಾಗದ ಬೀರದೇವರಿಗೆ ಸಿಗ್ತಾರ. ವಿಶೇಷ ಏನಂತ ಕೇಳಿದ್ರೆ ಇಲ್ಲೊಂದು 4 ಕಲ್ಲುಗಳದಾವ. ಅದು ವರ್ಷಕ್ಕೊಮ್ಮ ಮತ್ತ ಪ್ರತಿನಿತ್ಯನೂ ಮಾಡಂಗಿಲ್ಲ. ಪ್ರತಿನಿತ್ಯ ಅಂತ ಮತ್ತೆ ಯಾರು ತಪ್ಪು ತಿಳ್ಕೊಂಡ್ರಿ, ಉಗಾದಿ ಹಬ್ಬಕ್ಕ ಹೊಸ ವರ್ಷ ನಮಗ ಈಗ ನಾಳೆಗೆ ಬರುವಂತದ್ದು ಹೊಸ ವರ್ಷ ಹುಡುಗರು ಮಾಡ್ತಿರ್ತಾರ ಅವ್ರು. ಅಂದ್ರೆ ರೈತರ ಬಹಳ ಬದುಕಿಗೆ ಬೆಳಕಾಗುವಂತ ಹೊಸ ವರ್ಷ ಅಂದ್ರೆ ಯುಗಾದಿ ಹಬ್ಬ. ಆ ಯುಗಾದಿ ಹಬ್ಬದ ದಿವಸ ಅನೇಕ ನಾಡಿನ ಭಕ್ತರು ಇಲ್ಲಿ ಈ ಬೀರದೇವರ ಭಕ್ತರು ಎಲ್ಲೆಲ್ಲಿ ಇರ್ತಾರ ಅಲ್ಲಿದಿಂದ ಪಾದಯಾತ್ರೆ ಬರ್ತಾ ಇರ್ತಾರೆ ಇಲ್ಲಿ. ಯಾಕಂದ್ರೆ ಅನೇಕ ನಮ್ಮ ಶಿಶು ಮಕ್ಕಳದಾಗ ನೋಡಿ ನಾನು ಎಲ್ಲಿಗೆ ಹೋಗ್ತಿರೋ ಯುಗಾದಿ ಹಬ್ಬ ದಿನ ಅಂತ ಕೇಳಿದ್ರೆ ನಾವು ಕೊರವರ್ಕ್ ಹೋಗ್ತಿವ್ರಿ, ನಮ್ ಬೀರಪ್ಪ ಮನಿದೇವರ ಅವನಿಗೆ ನಾವು ನವದೇ ಮೀಸಲು ನವದೇ ಪಾದಯಾತ್ರದಿಂದ ಹೋಗ್ಬೇಕ್ರಿ ಅಂತ ಹೇಳ್ತಾರ. ಅಂತ ಪಾದಯಾತ್ರವನ್ನು ತಂದು ಗುರುವಿಗೆ ಅರ್ಪಣೆ ಮಾಡಿ ಆ ಬಂಡೆಗಲ್ಲಿನ ಮೇಲೆ 10-12 ಮಂದಿ ಕಲ್ತು ಪ್ರಸಾದವನ್ನ ಆನಂದವಾಗಿ ಒಂದು ಬಂಡೆಗಲ್ಲ 2 ಬಂಡೆಗಲ್ಲ ಮಾಡಿದ್ರು ಅಂತಂದ್ರ ಸ್ವಲ್ಪ ಮಳಿದಾಗ್ಲಿ, ಜನರಿಗೆ ರೋಗ ರುಜಿನಗಳಾಗ್ಲಿ, ಮತ್ತ ಕುರೆ ಮರಿಗಳಿಗಾಗ್ಲಿ ಅನೇಕ ಹಿಂಗ ರುಜಿನಗಳಾಗ್ಲಿ ಅನೇಕ ಒಂದ್ ಏನೋ ಒಂದು ತೊಂದರೆ ಕಾಣ್ತದ ಅಂತ ಹೇಳ್ತಾರ. ಮತ್ತ ಅದೇ 4 ಬಂಡೆಗಳ ಮೇಲೆ 10-20 ಹುಡುಗರು ಕೂತು ಪ್ರಸಾದವನ್ನು ಮಾಡಿ ಆನಂದ ಅಂತ ಹೋದ್ರಂದ್ರ ಇಡೀ ನಾಡಿಗೆ ಮಳೆ ಆಗ್ಲಿ, ಬೆಳೆ ಆಗ್ಲಿ, ರೈತ ಬೆಳೆದಂತ ಮಾಲಿಗೆ ವ್ಯಾಪಾರ ವೃದ್ಧಿ ಒಳಗಾಗ್ಲಿ ಕೊಡ್ತಾನ ಅನ್ನುವಂಥದ್ದು ಒಂದು ನಂಬಿಕೆ ಜನರದು. ಇಲ್ಲಿ ಹಿರಿಯರು ಹೇಳ್ಕೊಂಡು ಬಂದ್ರು ಅವ್ರು ಹಿಂಗಿಂಗ್ ಐತಿ ನಮ್ಮ ದೇವಸ್ಥಾನದ್ದು. ಮತ್ತೆ ವಿಶೇಷ ಇನ್ನೊಂದು ಏನಂದ್ರ ಪತ್ರಿವನ ಬಹಳ ಸಿಗುದಿಲ್ಲ, ಕೆಲವೊಂದು ಕಡೆಗೆ ಹಚ್ಚಿದ್ರು ಆಗಲ್ಲ. ಅದು ಇಲ್ಲಿ ಏನೋ ಒಂದು ಬೀರದೇವರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಗೊತ್ತಿಲ್ಲ, ಆದ್ರೂ ಕೂಡ ಇಲ್ಲಿ ಪತ್ರಿವನ ಇಲ್ಲಿ ಪ್ರತಿನಿತ್ಯನೂ ಎದ್ದಂಗೆ ಹೇಳ್ತಾವಂತಾವ್. ಹುಲ್ಲು ಎದ್ದಂಗ ಹೇಳ್ತದಂತ ಏನೋ ಅದು ಭಗವಂತನ ಇಚ್ಛೆ ಅದು. ಅದಕ್ಕೆ ಇಷ್ಟನ್ನು ಹೇಳ್ಬಹುದೇ. ಮತ್ ಮುಂದಿಂದು ಲೇಖಕರದಾರ ಅವ್ರು ಏನ್ ಹೇಳ್ತಾರ ನಾವು ನೀವು ಕೇಳೋಣ ಅನ್ನುವಂತ ಮಾತನ್ನ ಹೇಳುತ್ತ ನಾನು 2 ಮಾತುಗಳ ಮುಗಿಸ್ತೀನಿ. ಈಗಾಗಲೇ ಗುರು ಹಿರಿಯರು ಎಲ್ಲರೂ ಕುಂತಾರ. ನಮ್ಮ ತಮ್ಮ ಅವರು ಬಸವ ಕುಂತಾನ, ಹನುಮಂತಣ್ಣ ಕುಂತಾನ, ಯಲ್ಲಾಲಿಂಗ ಕುಂತಾನ. ನಮ್ಮ ಗುರುಗಳ ಹೆಸರು ಪಟಕನೆ ಬರಲ್ಲ. ಚಂದ್ರಕಾಂತ್ ಬಿಜಿರ್ಗಿ ಗುರುಜಿ ಅವ್ರಿಗೆ ಕೂಡ ಸದಾ ನಾವು ನಮಸ್ಕಾರ ಸಲ್ಲಿಸ್ತೇನೆ. ನಮ್ಮ ಕೌಲಿಗಿ ಗುರುಗಳಿಗೆ ಸದಾ ನಮಸ್ಕಾರ ಸಲ್ಲಿಸ್ತೇನೆ. ಈಗಾಗಲೇ ಅನೇಕ ಹಿಂದಿನ ವಿಶೇಷದಾಗ ಹಿರಿಯರು ಹೇಳೋ ಮಾತು
ಏನ್ರಿ ನಾವಂತೂ ಮನೆ ಇದ್ದವ್ರು, ನಾವೇನು ಭಾಳ ಒಂದು 55 60 ಒಳಗಿನವರು ಹಿಂದೆ ಹಿರಿಯರು ಹೇಳ್ಕೊತ ಬಂದಿದ್ದು. ಈ ಕಲ್ಲಿನ ಮ್ಯಾಲ 4 ನಿಟ್ಟು ಜನ ಕುಂತಂದ್ರೆ ಈ ದೇಶದಾಗ ಎಲ್ಲ ಸಂಪೂರ್ಣ ಅಂತ ಹಿರಿಯರು ಹೇಳಿದ ಮಾತ್ರಿ ಬಾಬಾ. 4 ಬಂಡಿ ನಡೆದು ಅಂದ್ರೆ ಈ ದೇಶದಾಗ ಎಲ್ಲ ಕಡೆ 4 ನಿಟ್ಟು ಸಂಪೂರ್ಣ ಅಂತ ಹಿರಿಯರು ಹೇಳಿದ್ದು. ಒಂದೇ ಬೇರೆ ಊರಿಗೆ ನಮ್ಮ ಪಲ್ಲಕ್ಕಿ ಹೋಯ್ತಂದ್ರೆ ಎಲ್ಲ ಊರಾಗ ಹಬ್ಬ ಮಾಡ್ತಾರೆ ಬಾಬಾ. ಹಬ್ಬ ಮಾಡಿದಾಗ ಇಲ್ಲೇ ಒಂದು ಸಮೀಪದಾಗ ಒಂದು ತೊನ್ಸಳಿ ಅಂತ ಊರು ಬರ್ತದೆ. ಆ ಊರಾಗ ಎಲ್ಲ ಊರ ಜನಕ್ಕೆ ಉಂಡು ಹೆಚ್ಚಾಗಿದ್ದು ಬಾನ ಅನ್ನ ರೀ, ಅದು ಹುಳಿಬಾನ ಅಂತ ಇರ್ತದೆ ರೀ ನಮ್ಮದು. ಆ ಹುಳಿಬಾನ ಹೆಚ್ಚಾಗ್ಯದ ಅವನ ಹಡ ಒಯ್ದು ಆ ಕರಿಮಾರಿ ಬೀರಪ್ಪನ ಅದು ಹೆಚ್ಚಾಗ್ಯದ, ಏನು ಮಾಡ್ತೀವಿ ಯಾರೂ ಒಯ್ಯಲ್ಲ ಬಿಡಲ್ಲ ಅಂತೇಳಿ ಅವನು ಭಕ್ತಿಲಿಂದು ಅವನು ತುಂಬ ಉದಯದಿಂದ ಮನಸಾಪೂರ್ಣಿಂದು ಆ ಭಂಡಾರ ಹಾಕಿ ನೆಲದಾಗ ಹೂಳಿ ಕೇಸಿ ಇಟ್ಟಿದ್ರಿ ಹೇಳ್ತಾರೆ ಹಿರಿಯರ್ರಿ. ಹಾಂ, ಆ 3 ಹರಿ ಅಂತ್ರಿ. ಆ 3 ಹರಿ ಒಳಗೆ ಭೂಮ್ಯಾಗ ಹೂಳಿ ಇಟ್ಟಿರು. ಹೂಳಿ ಇಟ್ಟಿದ ಮೇಲೆ ಹಿಂದಕ್ಕೆ ಹರಿಗಳಿದ್ದೀರಿ ಬಾಬಾ. ಅವು 3 ಹರಿ ಏನದ ಒಳಗೆ ಹೂಳಿ ಕೇಸಿ ಬಿಟ್ಟು ಅವನ ಭಂಡಾರ ಹಾಕಿ ಅವನ ಹೆಸರು ಮೇಲೆ ಭಂಡಾರ ಹಾಕಿ ಬಿಟ್ಟ ಮೇಲೆ ಮುಂದೆ 3 ವರ್ಷಕ್ಕೊಂದು ಹಬ್ಬ ಮಾಡ್ದು. ಮತ್ತೊಂದು ಹಮ್ಮಿಕೊಂಡ್ರಿ 3 ವರ್ಷದ ಮೇಲೆ ಹಮ್ಮಿಕೊಂಡ. 3 ವರ್ಷದ ಮೇಲೆ ಹಮ್ಮಿಕೊಂಡ ಮೇಲೆ ಎಲ್ಲ ಜನ ಬಂತು. ಅವ್ನು ಏನು ಕಾರ್ಯಕ್ರಮ ಮಾಡ್ಬೇಕಾಗ್ಯದ, ಬೀರಪ್ಪ ಗಂಗಸ್ಥಾನ ಅದು ಇದು ಡೊಳ್ಳ ಮಾತ ಕತಿ ಮತ್ತು ಊರಾಗ ಮೆರವಣಿಗೆ ಮಾಡ್ಕೊಂಡು ಬಂದು ಎಲ್ಲ ಅವ್ರದ್ದು ಊಟ ತಿಂಡಿ ಮಾಡಿದ ಮೇಲೆ ನಡೆಯೋ ಟೈಮಿಗೆ ಏನು ಮಾಡ್ದ ಅವ ಬೀರಪ್ಪನಿಗೆ ಹಿಂದಕ್ಕೆ ಹಬ್ಬ ಮಾಡಿದ್ದ. ಈಗ ಈಗ ಹಬ್ಬಕ್ಕೆ ಅದೇನು ಇಟ್ಟಾನೋ ಏನು ತಿಂದಾನೋ ಅದು ಒಂದು ಜರ ಚೌಕಾಸಿ ಮಾಡಿ ನೋಡ್ರಿ ಅಂತೇಳಿ ಮುತ್ತೇನಂತವ್ರಿಗೆ ಚಾರ್ಸಲಕ್ಕೆ ಹತ್ತದ್ರಿ. ಅದು ಚಾರ್ಸಲಕ್ಕೆ ಹತ್ತಿದ್ರೆ ಅವರು ನೋಡತ್ತಾನ ಹೆಂಗಿದ್ದಿದ್ದು ಬಾನ ಹಂಗೆ ಐತಂತಪ್ಪ. 3 ವರ್ಷದ ಬಾನ ಉಂಡಾರ ಅಂತೇಳಿ ಮನೆ ತನ ನಾನು ಕೇಳಿದ್ದು ಮಾತೆ ಹಿರಿಯರು. ಇದೇನು ಭಾಳ ದಿನದ ಮಾತಲ್ರಿ ಅಪ್ಪ, ಭಾಳ ಇಟ್ಟಾನೋ ಅವನೇ ತಿಂದಾನೋ ನೋಡಮ್ಮ ಅಂಥೇಳಿ ಅದು ಚರ್ದು ನೋಡಿದ್ರು ಹೆಂಗಿದ್ದಿದ್ದು ಅನ್ನ ಹಂಗೆ ಐತಂತಪ್ಪ. ಆದ್ರೆ ಉಣ್ಬಾಡ್ರಿ ಅಂತ ಕೆಲವ್ರು ಅಂತೀರಂತ, ಉಣ್ಬಾಡ್ರಿ ಅಂದ್ರೆ ಇಲ್ಲ ಅಂತೇಳಿ 4 ಮಂದಿ ಊಟ ಮಾಡಿ ಮತ್ತೆ ಹೆಂಗಿದ್ದಿದ್ದು ಹಂಗೆ ಸಲ್ಲಿಸ್ಯಾರಂತ. ಹೆಂಗಿದ್ದಿ ಬಾನ ಹಂಗೆ ಉಗ ಹಾರ್ತಿತ್ತಂತ. ಹಾಂ, ನಾವು 2 ಮಾತು ಮುಗಿಸ್ತೀನಿ. ನಮಗಂತೂ ಸದ್ಯ ಅಂದ್ರೆ ಈ ಗುರುಗಳು ಆಶೀರ್ವಾದದಿಂದ ಇವತ್ತೇ ಮಾತಾಡೀನಿ. ನಾನು ಎಂದೆಂದೂ ಮಾತಾಡೀನಿ. ನಾ ಎಂದೂ ಈ ಥರ ನಿಂತು ಒಂದೇ ದಿನ ಮಾತಾಡಿಲ್ರಿ. ನಿಮ್ಮ ಆಶೀರ್ವಾದ ಯಾಕಡೆ ನೋಡಿ ಎಲ್ಲ ಸಾಕು. ನಿಮಗೆ ನೋಡಿದೆ ಭಾಳ ದೊಡ್ಡದ ನಮ್ಗೆ. ನಾ ಏನು ಇದಿಲ್ರಿ ಅಪ್ಪ. ಆದ್ರೆ ತಮ್ಮ ಅಪ್ಪವ್ರು ಹಿರಿಯರಾದವ್ರು ಅಂತವ್ರು ಇವತ್ತು ಏನೇ ನಮ್ಗೆ ದಡ್ಡರಿಗೆ ತಿಳಿಸಿ ಹೇಳ್ತಾರಂತೇಳಿ ನಮ್ಮ ಭಾಳ ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸ ಇಟ್ಟು ಭಾಳ ದಿನ ಹಿಡಿದು ನಮ್ಮ ಬೀರಣ್ಣ ಮುತ್ತರಿಗೆ ಹೇಳ್ಕೋತ ಇದ್ದ. ಒಂದು ನಮ್ಮ ದಡ್ಡ ಮಂದಿಗೆ ಒಂದು ತಿಳಿಸಿ ಹೇಳ್ರಿ. ಆಯ್ತು, ನಮ್ಗೆ ಇಷ್ಟೇ. ನಮಗೂ ಗುಲ್ಬರ್ಗಾ ಜಿಲ್ಲೆಯ ಹೊಸದಾಗಿ ಆದಂಥ ಕಾಳಗಿ ತಾಲೂಕಿನ ಕೊರವಾರ ಗ್ರಾಮದ ಪುರಾತನವಾದ ಬೀರದೇವರ ಮಂದಿರದಲ್ಲಿ ನಾವಿದ್ದೇವೆ. ಇದಕ್ಕೆ ಸಾಕಷ್ಟು ಕಾಲ ಇದಕ್ಕೆ ಹೋಗಿದೆ. ನಾನು ಹೇಳ್ತೀನಿ, ಯಾವುದೇ ಊರಲ್ಲಿ ಬೀರದೇವರು 2 ಕಡೆ ಇರ್ತಾರೆ. ನಾವು 100 ವರ್ಷಗಳ ಹಿಂದೆ ಬೀರದೇವರು ಊರ ಹೊರಗೇನೆ ಇರ್ತಿತ್ತು. ಅಲ್ಲಿ ಅದು ಇಡೀ ಭಾರತದಲ್ಲಿ ಈ ಪದ್ಧತಿ ಇದೆ. ನಾವು ಬಿಹಾರ, ಒಡಿಸ್ಸಾ, ಗಿಸಾನ ಎಲ್ಲಿ ಹೋದ್ರೂ ಅಲ್ಲಿ ಅದರಲ್ಲಿ ಊರು ಬೆಳೆದ ಮೇಲೆ ಊರಿಗೂ ಮತ್ತು ಮೂಲ ಗುಡಿಗೂ ದೂರ ಆಗೋದ್ರಿಂದ ಊರಲ್ಲೇ ಒಂದು ಬೀರಪ್ಪ ಇರಲಿ ಅಂಥೇಳಿ ಊರು ಒಳಗಿನ ಬೀರಪ್ಪ
ಊರು ಹೊರಗಿನ ಬೀರಪ್ಪ ಅಂಥೇಳಿ ಎರಡು ಮಾಡಿದೇವ. ಊರ ಹೊರಗಿನದ ಬೀರಪ್ಪನಲ್ಲೇ ನಾವು ಜಾತ್ರೆಗಳನ್ನು ಉತ್ಸವಗಳನ್ನು ನಾವು ಅಲ್ಲಿ ಮಾಡ್ತೇವೆ. ಆದ ದಿನನಿತ್ಯ ನಮಸ್ಕಾರ ಮಾಡಲಿಕ್ಕೆ ಅಂತ ಹೇಳಿ ನಾವು ಊರ ಮಧ್ಯದಲ್ಲಿ ಮಾಡಿದ್ದಾರೆ. ನಾನು ಇವತ್ತು ಊರ ಮಧ್ಯದಲ್ಲಿರುವಂಥ ಇವತ್ತು ಬೀರಪ್ಪನ ಗುಡಿ ನನಗೆ ಸಂದರ್ಶನ ಮಾಡಿ ನನಗೆ ತೋರಿಸಿದ್ರು. ಅತ್ಯಂತ ಸುಂದರವಾಗಿ ಕಟ್ಟಿದಾರ. ಇದು ನನಗೆ ಬಹಳಷ್ಟು ನಾನು ಹೃದಯ ತುಂಬಿ ಬಂತು. ಅದಕ್ಕೆಲ್ಲ ಕಾರಣ ನಮ್ಮ ಬೀರಪ್ಪನವರು. ಎಲ್ಲರೂ ಬೀರಪ್ಪನಿದಾರಲ್ಲೇ, ಬೀರಪ್ಪನವರು ಭಾಳಷ್ಟು ಕೆಲಸ ಮಾಡಿದ್ದಾರೆ. ಇಂಥವ್ರು ಊರಿಗೆ ಒಂದು 2-3 ಜನ ಇದ್ದರೆ ನಾವು ಬೀರಪ್ಪನ ಪರಂಪರೆಯನ್ನು ನಾವು ಬೆಳೆಸ್ಕೊಂಡು ಹೋಗ್ಬೋದು. ಧಾರ್ಮಿಕ ರಂಗದಲ್ಲಿ ನಾವು ಸುಳ್ಳುಗಳನ್ನು ಸೇರಿಸ್ತೀವಿ. ನಾವು ದಯಮಾಡಿ ಸುಳ್ಳುಗಳನ್ನು ಸೇರಿಸೋದನ್ನ ನಗೆಪಾಟಕ್ಕೆ ಈಡಾಗ್ತದೆ. ಗಣಪತಿನ ಜನ್ಮ ಹೆಂಗ ಅಂತ ಹೇಳಿ ಗೊತ್ತಿರ್ಬೇಕು ಎಲ್ಲರಿಗೆ, ಹೌದಾ? ಪಾರ್ವತಿಗೆ ಸ್ನಾನ ಮಾಡ್ಬೇಕಾಗಿತ್ತಂತ, ಮೈ ತಿಕ್ಕೊಂಡ್ಲಂತ, ಮುದ್ದಿ ಮಣ್ಣು ಬಂತಂತ. ಹಾಗಾದ್ರೆ ಎಷ್ಟು ಹೊಲಿಸಿದ್ಲಕ್ಕಿ? ಅದು ಯಾರ ಕೇಳ್ತಿರ? ಕೇಳೋದಿಲ್ಲ. ಅದನ್ನು ಮುದ್ದಿಯಿಂದ ಇದನ್ನು ಮಾಡ್ದಂತ. ಇವೆಲ್ಲ ಕಲ್ಪಿತ ಕಥೆಗಳು, ಎಲ್ಲ ಕಲ್ಪಿತ ಕಥೆಗಳು. ಇತಿಹಾಸವನ್ನು ಮಾತ್ರ ನಾವು ಇಟ್ಕೋಬೇಕು. ಮತ್ತು ಅದೇ ರೀತಿ ನಾವು ನಮ್ಮ ಧರ್ಮವನ್ನು, ರಾಜಕೀಯಕ್ಕೆ ಯಾರೂ ಮಹತ್ವ ಕೊಡಕ್ಕೆ ಹೋಗ್ಬೇಡ್ರಿ. ಇಲೆಕ್ಷನ್ದಾಗ ಮಾತ್ರ ಅದು ರಾಜಕೀಯ ಬಗ್ಗೆ ಮಾತಾಡ್ರಿ. ಈ ಎಲ್ಲ ಸಮಯದಲ್ಲಿ ರಾಜಕೀಯ ಇಟ್ಕೊಂಡು ಹೋಗ್ಬರ್ಬೇಡ. ನಮಗೊಂದು ನಮ್ಮದು ಕುರುಬರು ಅನ್ನುವಂಥದ್ದು ಒಂದು ಏನಿರ್ತದೆ, ಅದನ್ನು ನೀವು ಸಂಘಟನೆ ಮಾಡಿರಿ. ಈ ಇಲೆಕ್ಷನ್ದಾಗ ನೀವು ಯಾರಿಗಾರ ಓಟ್ ಹಾಕ್ರಿ, ಆ ಮಾತು ಬೇರೆ. ಬಟ್ ಇಡೀ ಜೀವನ ನಾವು ಒಂದು ಪಾರ್ಟಿಸಿಪೆಂಟ್ ಓಡಾಡೋದು ಬೇಡ. ನಾವು ಎಲ್ಲರೂ ಕುರುಬರು ಅನ್ನೋದನ್ನು ಬೇಕು. ಕುರುಬರ ಬಗ್ಗೆ ನಾವು ಮಹತ್ವ ಮಾಡಿರಿ. ಕುರುಬರು ಬೆಳೆಸ್ರಿ, ನಮ್ಮ ದೇವರುಗಳನ್ನು ಬೆಳೆಸ್ರಿ, ನಮ್ಮ ಸಂಸ್ಕಾರಗಳನ್ನು ಬೆಳೆಸ್ರಿ. ನಾನು ಇನ್ನೊಂದು ಮಾತು ಹೇಳ್ತೇನೆ. ಕುರುಬರಿಗೆ ಒಂದು ಸಂಸ್ಕಾರ ಅದ. ಕುರುಬರಿಗೆ ಯಾರಾದರೂ ದೇವರಿದ್ದರೆ ಕೇವಲ ಅವರ ತಂದೆ ತಾಯಿಗಳು ಮಾತ್ರ ದೇವರು. ಉಳಿದ ಯಾವ ದೇವರು ದೇವರಲ್ಲ ಅವರಿಗೆ. ತಲೆಗೆಟ್ಕೊಡ್ರಿ. ನಮ್ಮನ್ನು ಹುಟ್ಟಿಸಿದವ್ರು ಯಾರು? ನಮ್ಮ ತಂದೆ ತಾಯಿಗಳೇ. ಯಾವ್ದಾರ ಗುಡಿ ಒಳಗಿಂದ ಯಾವ್ದೋ ಮೂರ್ತಿ ಬಂದು ನಮ್ಮ ಹುಟ್ಟಿಸಿದವನು ಇಲ್ಲ. ನಾವು ಅದಕ್ಕೆ ಹೋಗ್ಬೇಡ್ರಿ. ತಂದೆ ತಾಯಿಗಳ ದೇವರು. ಬೆಳಗ್ಗೆ ಎತ್ತ ಸ್ನಾನ ಮಾಡಿ ತಂದೆ ತಾಯಿಗಳ ಕಾಲು ಬಿದ್ದು ಆಶೀರ್ವಾದ ಪಡಬೇಕು. ತಂದೆ ತಾಯಿ ಹೆಂಗಾರೇ ಇರೋಲ್ಲಕ್ಕ ಅವರು. ಅದರ ಬಗ್ಗೆ ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ. ಆದರೆ ತಂದೆ ತಾಯಿಗಳನ್ನು ನೀವು ಕಾಲು ಮುಟ್ಟು ನಮಸ್ಕಾರ ಮಾಡಿದ ನಂತರ ನಿಮಗೆ ಬೇಕಾದ ದೇವರನ್ನು ನೀವು ಮುಟ್ಟಿ ಹೋಗ್ರಿ. ಇದು ನಮ್ಮ ಹಾಲು ಮತ್ತು ಧರ್ಮದಲ್ಲಿ ಅದ. ಇವತ್ತಲ್ಲ, 52,000 ವರ್ಷಗಳ ಇತಿಹಾಸವನ್ನು ನಾನು ಬರೆದಿದ್ದೀನಿ. ಅಲ್ಲಿಂದೂ ನಾವೇನಪ್ಪ ಅಂದ್ರೆ ತಂದೆ ತಾಯಿಗಳೇ ದೇವರು ಅಂತೇಳಿ ನಾವು ಮಾಡಿದ್ದೇವೆ. ಕ್ಷೇತ್ರಗಳಿಗೆ ಟೂರ್ ಹೋಗ್ತೀರಿ, 20-30 ಸಾವಿರ ರೂಪಾಯಿ ಖರ್ಚು ಮಾಡ್ಕೊಂಡು ಕಾರ್ ತೊಗೊಂಡು ಹೋಗಿ ಬರ್ತೀರಿ. ಆದರೆ ತಂದೆ ತಾಯಿಗಳನ್ನು ಮನೆಯಾಗ ಬಾಗಿಲ ಕಾಯಕ್ಕೆ ಬಿಟ್ಟು ಹೋಗಿರ್ತೀರಿ. ಹಾಗಾದ್ರೆ ನಿಮ್ಗೆ ಹೆಂಗೆ ದೇವರು ಒಲಿತಾನ? ಯಾವ ಕಾಲಕ್ಕೆ ನಿಮಗೆ ಒಲಿತಾನ? ಇದ್ದ ದೇವರನ್ನು ಮೂಲೆಗೆ ಹೊತ್ಕೊಂಡು ತಂದೆ ತಾಯಿನ ಸರಿಯಾಗಿ ನೀವು ನೋಡಲಿಲ್ಲ ಅಂತಂದ್ರೆ, ತಂದೆ ತಾಯಿಯ ಹೊಟ್ಟೆ ಬಗ್ಗೆ ನೀವು ವಿಚಾರ ಮಾಡಲಿಲ್ಲ ಅಂತಂದ್ರೆ, ನೀವು ಯಾವ ದೇವ್ರಿಗೆ ಹೋಗಿ ಏನು ಮಾಡೋದು? ಯಾವ ದೇವರು ನಿಮ್ಗೆ ಆಶೀರ್ವಾದ ಮಾಡಲ್ಲ. ಜಗತ್ತಿಗೆ ನಾನು ಚಾಲೆಂಜ್ ಕೊಡ್ತೀನಿ, ಯಾವ ದೇವರು ನಿಮ್ಗೆ ಆಶೀರ್ವಾದ ಮಾಡಲ್ಲ. ಆಶೀರ್ವಾದ ಮಾಡಬೇಕಾದ್ರೆ ತಂದೆ ತಾಯಿಗಳ ಅಂತಃಕರಣ ನಿಮ್ಮನ್ನು ಆಶೀರ್ವಾದ ಮಾಡ್ಲಿಕ್ಕೆ ಸಾಧ್ಯ. ಇಲ್ಲ ಅಂದ್ರೆ ಇಲ್ಲ. ದಯಮಾಡಿ ತಂದೆ ತಾಯಿಗಳನ್ನು ನಾವು ಮೊಟ್ಟ ಮೊದಲ ದೇವರು ಅಂತ ತಿಳ್ಕೊಡ್ರಿ. ಆಮೇಲೆ ನಿಮಗೆ ಯಾರ್ಯಾರು ಇಷ್ಟು ಅಂತಾರೆ ಅದನ್ನು ಮಾಡಿ, ಬೇಡ ಅನ್ನಂಗಿಲ್ಲ. ಎಷ್ಟು ಹೇಳಿ ನಾನು ಇಲ್ಲಿ ಕರೆಸಿದ್ರಿ ಇವತ್ತು. ಭಾಳ ಸ್ನೇಹಿದ್ದೆ. ಇಲ್ಕಲ್ನಲ್ಲಿದ್ದೆ ನಾನು. ಇಲ್ಕಲ್ ಮುಗಿಸ್ಕೊಂಡು ಇವರಂದ್ರು ಬರಲೇಬೇಕು ಅಂತಂದಾಗ ನೋಡ್ರಿ, ರಾತ್ರಿ ಬಂದೆ, ಬೆಳಗ್ಗೆ ಮತ್ತೆ 5 ಗಂಟೆಗೆ ನಾನು ಎದ್ದು ಮಾಡಿದೆ. ನನ್ನ ಧರ್ಮದ ಬಗ್ಗೆ ನಾನು ಎಲ್ಲಾದರೂ ನನ್ನ ಇಡೀ ಜೀವ ಒತ್ತಿ ಇಡ್ತೀನಿ ನಾನು. ಆದರೆ ಬರ್ತೀನಿ. ಆದರೆ ನಮ್ಮ ಧರ್ಮದ ಬಗ್ಗೆ ಯಾವನಾದರೂ ಮಾತಾಡಿದ್ರೆ ನನ್ನ ಮಗನ ಯಾವ ಕಾಲಕ್ಕೂ ಬಿಡುದಿಲ್ಲ. ಅವನ್ನ ಯಾವ ಮಂತ್ರಿ ಇರಲಿ, ಯಾವ ತಂತ್ರಿ ಇರಲಿ, ಯಾವನ ಸ್ವಾಮಿ ಇರಲಿ ಬಿಡೋದಲ್ಲ ನಾನು. ಅವ್ರನ್ನ ಇಡೀ ಇತಿಹಾಸ ಹೊರಗೆ ತೆಗಿತೀನಿ. ಸ್ವಾಮಿ ಯಾವನಾರ ಕುರುಬರ ಬಗ್ಗೆ ಮಾತಾಡಿದ್ರೆ ನೀ ಏನು ಮಾಡ್ರಿ ಹಳ್ಕಟ್ಗೇರಿ ಎಂದು ನಾ ಪಬ್ಲಿಕ್ ಹೇಳ್ಬೇಕಾಯ್ತು. ಅದಕ್ಕೆ ಕುರುಬರನ್ನ ಕನಿಷ್ಠವಾಗಿ ನೋಡಲಿಕ್ಕೆ ಅವಕಾಶ ನೀವು ಕೊಡಕ್ಕೆ ಹೋಗ್ಬೇಡ್ರಿ. ಮತ್ತು ಅಂಥವ್ರ ಜೊತೆಗೆ ನೀವು ಸಮಾಧಾನ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ನೋಡ್ರಿ, ಮನುಷ್ಯ ಒಬ್ಬನ ಕಾಲಿಗೆ ಬಿದ್ರಿ ಅಂದ್ರೆ, ನೀವು ಯಾರ ಬಂದು ಒಬ್ಬನ ಕಾಲಿಗೆ ಬಿದ್ರಿ ಅಂತ ತಿಳ್ಕೊಂಡ್ರಿ, ಅವ ನಿಮ್ಮ ತಲೆ ಮೇಲೆ ಆರಾಮಾಗಿ ಕಾಲಿಡ್ತಾನೆ. ತೊಂದರೆ ಏನಿಲ್ಲ ಅವಂಗ. ಶಟದಿಂದ ಮಗನ ತಲೆ ಮೇಲೆ ಕಾಲಿಡಂತ ಹೇಳ್ರಿ ಮಗ ಅವಂಗ.
ಅದನ್ನು ತಿಳ್ಕೊಡ್ರಿ. ಸ್ವಾಭಿಮಾನ ತಿಳ್ಕೊಡ್ರಿ. ಕುರುಬರ ಸ್ವಾಭಿಮಾನ ತಿಳ್ಕೊಡ್ರಿ. ಕುರುಬರ ಸ್ವಾಭಿನಾಮ ಇರಲಿಲ್ಲ ಅಂದ್ರೆ ನೀವು ಮನುಷ್ಯರಾಗಿ ಹುಟ್ಟಿ ಉಪಯೋಗ ಏನದ? ದಯಮಾಡಿ ಸ್ವಾಭಿಮಾನ ಬೆಳೆಸಿಕೊಡ್ರಿ. ಕುರುಬರು ಜಗತ್ತಿನಲ್ಲೇ ಶ್ರೇಷ್ಠರು. ಕುರುಬರಷ್ಟು ಯಾರು ಇವತ್ತು ಯಾವ ಜಾತಿನೂ ದೊಡ್ಡದಿಲ್ಲ. 4200 ಜಾತಿ ಮತಗಳು ಇವತ್ತು ಜಗತ್ತಿನ ರೆಕಾರ್ಡಲ್ಲಿದ್ದಾವ. ಅವಷ್ಟೂ ಕುರುಬರೇ ಬರೆದಿದ್ದು. ಕುರುಬರೇ ಆ ಧರ್ಮಗಳನ್ನು ಸೃಷ್ಟಿ ಮಾಡಿದ್ದು, ಬೇರೆ ಯಾರೂ ಇಲ್ಲ. ಹೇಳಿ ತೋರಿಸೋಡ್ರಿ ಇಂಥದ. ಆಮೇಲೆ ಭಾರತ ದೇಶದಲ್ಲಿ ಕುರುಬ ಮಾತ್ರ ಒಂದು ಕಲ್ಲಿಗೆ ಕುಂಕುಮ ಹಚ್ಚಿದ, ಅರ್ಶಿನ ಹಚ್ಚಿದ ಅಂದ್ರೆ ಅದು ದೇವರಾಗ್ತದೆ. ಜಾತಿ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿ. ನಿಮ್ಮ ಜಾತಿ ಬಗ್ಗೆ ನಿಮ್ಗೆ ಹೆಮ್ಮೆ ಇರಲಿಲ್ಲ ಅಂದ್ರೆ ನೀವು ಕುರುಬರಲ್ಲಿ ಹುಟ್ಟಿನೂ ಉಪಯೋಗ ಇಲ್ಲ. ನೀವು ಎದಕ್ಕೆ ಹುಟ್ಟುತ್ತೀರಿ? ಇನ್ನೊಬ್ಬರ ಕಾಲು ಬೀಳಲಿಕ್ಕೆ? ಅವ್ ಯಾವನೋ ಒಬ್ಬ ಸ್ವಾಮಿ ಬರ್ತಾನೆ, ನಾವು ಹೋಗಿ ರೊಕ್ಕ ಕಲೆಕ್ಷನ್ ಮಾಡಿಕೊಡ್ತೀರಿ ನೀವು. ಅದೇ ನಮ್ಮ ಪೂಜಾರಿಗಳಿಗೆ ಒಂದು 10 ರೂಪಾಯಿ ತಂದು ಕೊಡುದಿಲ್ಲ ನೀವು. ಹಂಗಾದ್ರೆ ನೀವು ಎದಕ್ಕೆ ಉಪಯೋಗ? ಕುರುಬರಿಗೆ ಎದಕ್ಕೆ ಹುಟ್ಟಿ ಉಪಯೋಗ ಏನದು? ಬೇರೆಯವ್ರಿಗೆ ಹುಟ್ಟಿದಂಗಲ್ಲ ನೀವು. ನಾನು ಭಾಳ ಕಡೆ ಹೋಗಿರ್ತೀನಿ, ಅವ್ ಯಾವನೋ ಬಂದಂತ ಅವ್ನಿಗೊಂದು 10 ಚೀಲ ಜೋಳ ಕಲೆಕ್ಷನ್ ಮಾಡಿಕೊಟ್ರಂತ. ಆಮೇಲೆ ನಾವು ಹೋಗಿ ಒಂದು ಊರಾಗಿ ಏನಿಲ್ರಿ ನಮಗೊಂದು ಚೀಲ ತಂದು ಕೊಟ್ಟಾರ ನೋಡ್ರಿ ಅಂತ. ಅವ್ ಯಾವ ಬಿಕನಾಶಿ ಸುಳಿ ಮಗ ನಮ್ಗೆ ಸಂಬಂಧ ಇಲ್ಲ ಸುಳಿ ಮಗ ಅವ್ನು ಹೋಗಿ ರೊಕ್ಕ ಅವ್ನು ಕಲೆಕ್ಷನ್ ಮಾಡಿಕೊಡ್ತೀರಿ ನೀವು. ನಮ್ಮವ್ಗೇನು ಮಾಡೋದಿಲ್ಲ ನೀವು. ಅದನ್ನು ಬದಲಿ ಮಾಡಿಕೊಡ್ರಿ ನೀವು. ನಮಗಾಗಿ ನಾವು ಬದುಕಬೇಕವಿನ ಅದು ಬಿಡು. ಬೇರೆ ರಾಜಕೀಯ ವಿಷಯದಲ್ಲಿ ತಮ್ಮ ಲಾಭಕ್ಕಾಗಿ ಬೇಕಾದ ನಮಸ್ಕಾರ ಚಮತ್ಕಾರ ನಡೀತದೆ. ಅದು ನಾವೇನು ಒತ್ತಿ ಅಲ್ಲ, ನಾವು ಗುಲಾಮರಲ್ಲ. ಯಾವನೇ ಒಬ್ಬ ಆರಿಸಿ ಬಂತಾನಂತಂದ್ರೆ ನಾವು ಓಟ್ ಹಾಕ್ಲಿಲ್ಲ ಅಂದ್ರೆ ನಾವು ಆರಿಸಿ ಬರ್ತಾನೇನು? ಅವ ನಮ್ಮ ಗುಲಾಮ, ನಾವು ಅವನ ಗುಲಾಮ. ಇದನ್ನ ತಲೆಗೆಟ್ಕೊಟ್ರು. ಪ್ರೀತಿ ಎಲ್ಲರ ಜೋಡಿ ಇರಲಿ. ನಾನು ಎಲ್ಲ ಮುಖ್ಯಮಂತ್ರಿ ಜೋಡಿ ನನ್ನ ಜೋಡಿ ಕ್ಲೋಸ್ ಸಂಬಂಧ. ನಾ ಯಾರಿಗೂ ಇಲ್ಲ. ಎಲ್ಲ ಪಾರ್ಟಿ ಬರ್ದು ನನ್ನ ಜೋಡಿ ಇರ್ತಾರೆ. ಆದ್ರೆ ಬೈದು ನಾನು ಬಿಡುದಿಲ್ಲ. ಆದ್ರೆ ನನ್ನ ದೂರ ಇಡ್ಬೇಕಲ್ಲ, ಅವರು ಇರೋದಿಲ್ಲ. ಯಾಕಂದ್ರೆ ಗೊತ್ತದ ಅವ್ರಿಗೆ. ದಯಮಾಡಿ ನಾನು ಕರೆಸಿ ಇವತ್ತೆಲ್ಲ ನನಗೆ ನಿಮ್ಮ ಊರನ್ನು ತೋರಿಸಿದ್ರಿ, ದೇವತೆಗಳಂತೂ ಕರೆಸಿ ನೀವೇನು ನಮಗೆ ಇವತ್ತು ಸನ್ಮಾನ ಮಾಡಿದ್ರಿ. ಧರ್ಮಗ್ರಂಥ ಬರೆದಂಥ ನನ್ನ ಗುರು. ನಾನು ಇರ್ತೀನಿ, ನಾಳೆ ಸತ್ತು ಹೋಗ್ತೀನಿ. ಆದರೆ ನನ್ನ ಧರ್ಮಗ್ರಂಥ ಸಾವಿರಾರು ವರ್ಷ ಇವತ್ತು ಬದುಕ್ತದೆ. ಯಾಕಂದ್ರೆ ನಾನು ಬರೆದಿದ್ದು ಸುಪ್ರೀಂ ಕೋರ್ಟದ ಗೈಡ್ಲೈನ್ ಮೇಲೇ ಬರ್ತೀನಿ. ನಾನು ಅದನ್ನು ಅಳಕಿಸ್ಲಿಕ್ಕೆ ಯಾರಿಗೂ ಚಾಲೆಂಜ್ ಮಾಡಕ್ಕೆ ಬರೋದೇ ಇಲ್ಲ. ಅದನ್ನು ಓದ್ರಿ, ಒಂದಿಷ್ಟು ಪುಸ್ತಕ ಓದ್ರಿ, ನಮ್ಮ ಜೀವನದ ಬಗ್ಗೆ ತಿಳ್ಕೊಡ್ರಿ. ಅಷ್ಟೇ ಹೇಳಿ ನಾ ಮಾತು. ఇక్కడ